इदमेक एवाग्र आसीत् ऋभ्यो शीर्षिभ्यो नमो महद्भ्यो नमो गुरुभ्यः ब्रह्मैवाहमस्मि आर्यं करुणालयं नमामि भगवत्पादं शङ्करं लोकशङ्करं शङ्करं केशवं महाब्धिं वेद वेदान्तसारज्ञं सद्गुरुं प्रणतो सद्गुरुं सच्चिदानन्दं सदाचारं समाश्रये श्री सच्चिदानन्देन गुरुभ्यो नमः इति भगवो न च कर्मा संबंधी आत्मविज्ञानम ಸ್ಟೇಟ್ಮೆಂಟ್ ಪೂರ್ವಪಕ್ಷ ಇದು. ಆತ್ಮವಿಜ್ಞಾನ ಇದೆಲ್ಲ ಕರ್ಮಕ್ಕೆ ಸಂಬಂಧಪಟ್ಕೊಂಡಿಲ್ಲ ಅನ್ನೋದಿಲ್ಲ. ಕರ್ಮಕ್ಕೆ ಸಂಬಂಧಪಟ್ಕೊಂಡದ್ದೇ ಆಗಿದೆ ಆತ್ಮಜ್ಞಾನ. ಕರ್ಮಕ್ಕಿಂತ ಬೇರೆಯಾಗಿ ಸ್ವತಂತ್ರವಾಗಿರ್ತಕ್ಕಂಥದ್ದು ಆತ್ಮಜ್ಞಾನ. ಅದರ ಮೇಲೆ ಪುರುಷಾರ್ಥ ಪ್ರಾಪ್ತಿ ಅನ್ನೋದು ಸರಿಯಲ್ಲ. ಕರ್ಮದ ಅಂಗ, ಅದು ಕರ್ಮದ ಸಹಭಾವಿ. ಅಂಗಾದ ಮಾಡಿ ಸೃಷ್ಟಿಯಲ್ಲಿ ಮಾಡಿ. ಯಾಕೆಂದ್ರೆ ಪೂರ್ವದಂತೆ ಉಪಸಂಹಾರ, ಹಿಂದಿನಂತೆಯೇ ಕೊನೆಯಲ್ಲೂ ಉಪಸಂಹಾರ ಮಾಡಿದೆ ಅಂತ. ಹಿಂದೆ ಮೊದಲನೇ ಹೇಗೆ ಉಪಸಂಹಾರ ಮಾಡಿದೆ, ಹಿಂದಿನ ಆರಣ್ಯಕದಲ್ಲಿ ಕರ್ಮಕ್ಕೆ ಸಂಬಂಧಪಟ್ಟ ಆತ್ಮನ್ನು ಹೇಳಿ ಅವನಿಗೆ ಸರ್ವಾತ್ಮವನ್ನು ಹೇಳಿದೆ, ಆಯ್ತು ಆತ್ಮನಿಗೆ. ಹಾಗೆ ಕೊನೆಯೂ ಕೂಡ ಇಲ್ಲೂ ಕರ್ಮ ಸಂಬಂಧಪಟ್ಟ ಹೇಳಿದೆ ಅಂತ ಮಾಡಿ. ಅಲ್ಲಿ ಹಿಂದೆ ಪ್ರಾಣಾತ್ಮ ಉಪಾಸನೆ ಬಂತು. ಪ್ರಾಣಾತ್ಮ ಉಪಾಸನೆ ಕರ್ಮಕ್ಕೆ ಸಂಬಂಧಪಟ್ಕೊಂಡು ಹೇಳಿ ಅದಕ್ಕೆ ಸರ್ವಾತ್ಮ ಭಾವ ಹೇಳಿದೆ. ಹಿಂದೇನೆ ಹಿಂದ್ 3 ಅಧ್ಯಾಯ ಇದೆ, ಅದರಲ್ಲಿದ್ದೇನೆ. ಏನೇನೋ ಹಿಂದಿನ 3 ಅಧ್ಯಾಯದಂತೆಯೇ ಮುಂದೆ ಕೊನೆಯ 3 ಅಧ್ಯಾಯದಲ್ಲೂ ಈ ಸರ್ವಾತ್ಮ ಭಾವನೆ ಹೇಳ್ಕೊಂಡು ಉಪಸಂಹಾರ ಮಾಡಿರೋದ್ರಿಂದ ಅದು ಕರ್ಮಿಗೆ ಅಂತ ಗೊತ್ತಾಗತ್ತೆ. ಯಥಾ ಕರ್ಮ ಸಂಬಂಧಿನಃ ಸೂರ್ಯಾತ್ಮನಃ ಸಾವಜಂಗಮಾದಿ ಸರ್ವಪ್ರಾಣ್ಯಾತ್ಮತ್ವಂ ಮುಕ್ತಂ ಬ್ರಾಹ್ಮಣೇನ ಮಂತ್ರೇಣ ಚ ಸೂರ್ಯಾತ್ಮ ಇತ್ಯಾದಿನಃ ತಥೈವ ಏಷ ಬ್ರಹ್ಮ ಏಷ ಇಂದ್ರಃ ಇತ್ಯಾದ್ಯುಪಕ್ರಮ್ಯ ಸರ್ವಪ್ರಾಣ್ಯಾತ್ಮತ್ವಂ ಯಚ್ಚ ಸ್ಥಾವರಂ ಪ್ರಜ್ಞಾನೇತ್ರಂ ಉಪಸಂಹರಿಷ್ಯತಿ. ಪೂರ್ವದಂತೆ ಉಪಸಂಹಾರ ಅಂದ್ರೆ ವಿವರಣೆ. ಹೇಗೆ ಈ ಕರ್ಮ ಸಂಬಂಧಿಯಾದಂತಹ ಪುರುಷನಿಗೆ ಸೂರ್ಯಾತ್ಮನಾಗಿರ್ತಕ್ಕವನು, ಸೂರ್ಯನೇ ನನ್ನ ಆತ್ಮ ಅಂತ ಕಂಡುಕೊಂಡು ಉಪಾಸನೆ ಮಾಡ್ತಿದ್ದಾನೆ. ಅವು ಸ್ಥಾವರ ಜಂಗಮ ಮುಂತಾದ ಎಲ್ಲಾ ಪ್ರಾಣಿಗಳಿಗೂ ಆತ್ಮತ್ವವನ್ನು ಹೇಳಿದೆ. ಸೂರ್ಯಾತ್ಮನು ಸ್ಥಾವಜಂಗಮಕ್ಕೆಲ್ಲ ಆತ್ಮನ ಇದ್ದಾನೆ ಅಂತ, ಅವನೇ ನಾನಾಗಿದ್ದೀನಿ ಭಾವನೆ ಮಾಡೋದು. ಸೂರ್ಯಾಂತರ್ಗತ ಹಿರಣ್ಯಗರ್ಭ ಪುರುಷ ಇದ್ದಾನಲ್ಲ, ಆ ಹಿರಣ್ಯಗರ್ಭ ಪುರುಷನೇ ಸ್ಥಾವರಜಂಗಮಕ್ಕೆಲ್ಲ ಆತ್ಮ, ನನಗೂ ಆತ್ಮ ಇದ್ದಾನೆ ಅಂತ ಉಪಸಂಹಾರ ಮಾಡಿದೆ. ಈ ಬ್ರಾಹ್ಮಣದಿಂದಲೂ ಮಂತ್ರದಿಂದಲೂ ಹೇಗೆ ಹೇಳಿತ್ತೋ ಅಲ್ಲಿ ಸೂರ್ಯ ಆತ್ಮ ಅಂತ ಹೇಳ್ಕೊಂಡು, ಅದೇ ರೀತಿ ಇಲ್ಲೂ ಈ ಐತರೇಯದಲ್ಲಿ ಈತನೇ ಬ್ರಹ್ಮನು, ಈತನೇ ಇಂದ್ರನು ಅಂತ ಆರಂಭ ಮಾಡಿಕೊಂಡು ಸಮಸ್ತ ಪ್ರಾಣಿಗಳಿಗೂ ಆತ್ಮನಾಗಿದ್ದಾನೆ ಇವನು ಅಂಥೇಳಿ. ಸ್ಥಾವರ ಅಂತ ಏನಿದೆ ಅದೆಲ್ಲವೂ ಪ್ರಜ್ಞೆಯನ್ನೇ ಕಣ್ಣುಳ್ಳದ್ದಾಗಿದೆ. ಎಲ್ಲಕ್ಕೂ ಸ್ಥಾವರಕ್ಕೆಲ್ಲ ಪ್ರಜ್ಞೆಯ ಕಣ್ಣು, ಜಂಗಮಕ್ಕೆಲ್ಲ ಪ್ರಜ್ಞೆಯ ಕಣ್ಣು. ಅವಂತ ಪ್ರಜ್ಞಾನೇಶಂ ಪ್ರಜ್ಞಾನೇತೋ ಲೋಕ ಪ್ರಜ್ಞಾ ಪ್ರತಿಷ್ಠಾ ಪ್ರಜ್ಞಾನಂ ಬ್ರಹ್ಮ ಅಂತ ಬರುತ್ತೆ. ಹಾಗೆ ಸ್ಥಾವರ ಜಂಗಮಕ್ಕೆಲ್ಲ ಪ್ರಜ್ಞೆ ಆತ್ಮ ಕಣ್ಣು ತಿಳುವಳಿಕೆ ವ್ಯವಹಾರ ಅಂತ ಅಲ್ಲೂ ಅದೇ ಹೇಳಿದೆ. ಅದ್ಮೇಲೆ ಪೂರ್ವದಂತೆ ಉಪಸಂಹಾರ, ಹಿಂದೆ ಐತಿರ ಆರಣ್ಯಕದಲ್ಲಿ ಹೇಗೋ ಇಲ್ಲೂ ಹಾಗೆ ಹೇಳಿದೆ. ತಥಾಚ ಸಂಹಿತೋಪನಿಷದಿ, ಇವಾಗ ಇದು ಸಂಹಿತೋಪನಿಷತ್ತು ಐತರಾರಣ್ಯಕ. ಏತಂ ಹ್ಯೇವ ಬಹ್ವೃಚಾಃ ಮಹತ್ಯುಕ್ತೇ ಮೀಮಾಂಸಂತೆ,
ಇತ್ಯಾದಿನ ಕರ್ಮ ಸಂಬಂಧಿತ್ವ ಮುಕ್ತ್ವಾ ಇತ್ಯಾದಿನ ಕರ್ಮ ಸಂಬಂಧಿತ್ವ ಮುಕ್ತ್ವಾ ಸರ್ವೇಷು ಭೂತೇಷು ಸರ್ವೇಷು ಭೂತೇಷು ಏಕಮೇವ ಬ್ರಹ್ಮೇತ್ಯಾಚಕ್ಷತೆ ಇತ್ಯುಪಸಂಹರತಿ. ಇತ್ಯುಪಸಂಹರತಿ. ಐತರಾಣಿಕದ ವಿಚಾರ. ಈ ಸಂಹಿತೋಪನಿಷತ್ತು ಅಂತ ಇಲ್ಲಿಯೇ ಐತರಾಣಿಕದ ಸಂಹಿತೋಪನಿಷತ್ತು. ಈತನನ್ನೇ, ಈ ಪರಮಾತ್ಮನ್ನೇ ಬಹೃಚರು ಅಂದ್ರೆ ಋಗ್ವೇದಿಗಳು ತಮ್ಮ ಮಹತ್ಯುಕ್ತ ಅಂತ ಒಂದು ಕರ್ಮ ಅಲ್ಲಿ ವಿಚಾರ ಮಾಡ್ತಾರಂತೆ. ಈ ಪರಮಾತ್ಮನನ್ನ ಮಹತ್ಯುಕ್ತ ಅನ್ನುವಂತಹ ಒಂದು ಸ್ತೋತ್ರದಲ್ಲಿ ಮೀಮಾಂಸೆ ವಿಚಾರ ಮಾಡ್ತಾರೆ ಅಂತ. ಈ ರೀತಿಯಾಗಿ ಕರ್ಮ ಸಂಬಂಧಿಯಾಗಿದ್ದಾನೆ ಎಂಬುದಾಗಿ ಹೇಳಿ ಈತನು ಎಲ್ಲಾ ಭೂತಗಳಲ್ಲಿಯೂ ಈತನೇ ಬ್ರಹ್ಮ ಎಂಬುದಾಗಿ ಹೇಳುತ್ತಾರೆ. ಎಲ್ಲಾ ಭೂತಗಳು ಈತನೇ ಬ್ರಹ್ಮ ಎಂದು ಹೇಳುತ್ತಾರೆ ಅಂತ ಹೇಳಿ ಉಪಸಂಹಾರ ಮಾಡ್ತಾ ಇದೆ ಈ ರೀತಿ ಹೇಳ್ಕೊಂಡು. ಇಲ್ಲ ಹಿಂದೆ ಇದೇನಾ ಆಯ್ತಾ? ಗುರುಗಳ ಈ ರೆಫರೆನ್ಸೇ ಗೊತ್ತಾಗ್ತಾ ಇಲ್ಲ. ಸ್ವಾಮಿಗಳ ರೆಫರೆನ್ಸ್ ಕೊಡಿದಾರಲ್ಲ, ಈ ಐತರೇಯಾರಣ್ಯಕ 3 ಅಂತ ಶುರು ಆಗ್ತಿದೆ ಇಲ್ಲಿ. ಇದು ಉಪನಿಷತ್ತು 2ನೇ ಇದ್ರಲ್ವಾ? 2, 3 ಉಪನಿಷತ್ತು ಮುಂದಕ್ಕೆ ಇದಾಗಾದ್ರೆ ಮುಂದಕ್ಕೆ ಇರ್ಬೇಕಲ್ವಾ? ಐತರೇಯ 6ನೇ ಉಪನಿಷತ್ತು ಆದ್ಮೇಲೆ ಮುಂದಕ್ಕೆ ಬರುತ್ತೆ. ಇದನ್ನು ಸಂಹಿತೋಪನಿಷತ್ತು ಅಂತ ಇದಾರೆ. ಅದು ಯಾವ ಉಪನಿಷತ್ತು? ಸಂಹಿತೋಪನಿಷತ್ತು ಐತರೇಯದಿಂದ ಹೇಳ್ತಾ ಇದ್ದಾರಪ್ಪ. ರೆಫರೆನ್ಸ್ ಸರಿ ಹೋಗ್ಲಿಲ್ವಾ? ಇಲ್ಲ ಇಲ್ಲ, ಐತರೇಯೋಪನಿಷತ್ತು ಆಮೇಲೆ ಮತ್ತೆ ಶುರು ಆಗಿದೆ. ತಿರ್ಗಾ ಸಂಹಿತೋಪನಿಷತ್ ಅಂತ ಇನ್ನೊಂದು ಶುರು ಆಗಿದೆ, ಅದು ಗೊತ್ತಿಲ್ಲ ನಮ್ಗೆ. ಟಿಪ್ಪಣಿ 5 ಈ ಉಪನಿಷತ್ತು ಆದ ಬಳಿಕ ಸಂಹಿತೋಪನಿಷತ್ತು ಬಂದಿರುತ್ತದೆ ಕೊಟ್ಟೆ ನೋಡಿ. ಈ ಉಪನಿಷತ್ತು ಆದ ಬಳಿಕ ಯಾವ ಸಂಹಿತೋಪನಿಷತ್ತು? ಋಗ್ವೇದಕ್ಕೆ ಇದು ಒಂದೇ ಅಲ್ವಾ ಇವಾಗ ನಮಗ್ ಸಿಕ್ಕಿರೋದು? ಶಂಕರ ಭಾಷ್ಯದಲ್ಲಿ ಇದು ಒಂದೇ. ಇದಿಷ್ಟಕ್ಕೆ ಋಗ್ವೇದಕ್ಕೆ 1, ಸಾಮವೇದಕ್ಕೆ 2, ಅಥರ್ವವೇದಕ್ಕೆ 3, ಯಜುರ್ವೇದಕ್ಕೆ 4. 1, 2, 3, 4. ಗೊತ್ತಾ? ಯಜುರ್ವೇದಕ್ಕೆ 4 ಯಾವ್ದಪ್ಪ? ಮೂರೇ ಆಯ್ತು. 4 ಈಶಾ ಸೇರುತ್ತವಾಗ. ನೀನು 2 ಹೇಳ್ತಾ ಇದೀಯಾ? ಈ ಉಪನಿಷತ್ತು ಆದ್ಮೇಲೆ ಅಲ್ಲೂ ಕೂಡ ಈ ರೀತಿಯಾಗಿ ಉಪಸಂಹಾರ ಮಾಡ್ತಾ ಇದೆ. ತಥಾ ತಸ್ಯೈವ ಯೋಯಮ ಶರೀರ ಪ್ರಜ್ಞಾತ್ಮ ಇತ್ಯುಕ್ತಸ್ಯ ಯಶ್ಚಾಸಾವಾದಿತ್ಯೇ ಏಕಮೇವ ತದಿತಿ ವಿದ್ಯೋ ಏಕತ್ವ ಮುಕ್ತಂ. ಹಾಗೆ ಅದೇ ಬ್ರಹ್ಮಕ್ಕೆ ಯೋಯಮು ಯಾವ ಈತನು ಅಶರೀರನಾದ ಪ್ರಜ್ಞಾತ್ಮನೋ ಅಂತೇಳಿ ಹೇಳ್ಕೊಂಡು ಅದೇ ಆದಿತ್ಯನಲ್ಲಿ ಈತನೇ ಇರತಕ್ಕವನು ಏಕಮೇವ ತತ್ವ, ಅದು ಇದು ಒಂದೇ ಎಂಬುದಾಗಿ ತಿಳಿಯಬೇಕು. ಆದಿತ್ಯನಲ್ಲಿರ್ತಕ್ಕವನು ಜೋರ ಬಿಡು ವಿಶ್ವನು ಆದಿತ್ಯನಲ್ಲಿರ್ತಕ್ಕವನು ನಮ್ಮ ಬುದ್ಧಿಯಲ್ಲಿರ್ತಕ್ಕವನು ಒಬ್ಬನೇ ಎಂಬುದಾಗಿ ತಿಳಿಯಬೇಕು ಅಂತ ಮುಂದಿದೆ. ಸರ್ವಾತ್ಮ ಭಾವ ಹೇಳಿದೆ, ಹಿಂದೂ ಸರ್ವಾತ್ಮ ಭಾವ ಹೇಳಿದೆ, ಇಲ್ಲೂ ಅದೇ ಹೇಳಿದೆ. ಇಲ್ಲೂ ಎಲ್ಲೋ ಐದು. ಆದ್ರಿಂದ ಒಂದೇ ವಿಚಾರ, ಕರ್ಮ ವಿಚಾರವನ್ನೇ ಹೇಳ್ತಾ ಇದೆ ಅಂತ ಮಾಡ್ಕೊಳ್ಳಿ. ಅಕರ್ಮ ವಿಚಾರ ಅಲ್ಲ ಇದು ಅಂತ. ಉಪಕ್ರಮ ಉಪಸಂಹಾರ ಒಂದೇ ತರಹ ಇದೆ ಅಂತ ಇದು ಗುರುತು. ಇಹಾಪಿ ಕೋಯಮಾತ್ಮ ಇತ್ಯುಪಕ್ರಮ್ಯ ಪ್ರಜ್ಞಾತ್ಮತ್ವಮೇವ ಪ್ರಜ್ಞಾನಂ ಬ್ರಹ್ಮ ಇತಿ ದರ್ಶಯಿಷ್ಯತಿ. ಇಲ್ಲೂ ಕೂಡ ಕೋಯಮಾತ್ಮ ಸಂಖ್ಯೆ 3 1, ಇನ್ನೊಂದು ಸಂಖ್ಯೆ 5 2 6 1 ಅಲ್ವಾ? ಇದು ಕೋಯಮಾತ್ಮ ರೈತರ ಉಪನಿಷತ್ತು. ಇಲ್ಲಿ ಆರಂಭ ಮಾಡಿಕೊಂಡು ಕೊನೆಗೆ ಪ್ರಜ್ಞಾತ್ಮತ್ವವೇ ಹೇಳ್ತಾ ಪ್ರಜ್ಞಾನ ಬ್ರಹ್ಮ ಉಪಸಂಹಾರ ಮಾಡಿದೆ, ತೋರಿಸ್ತಾ ಇದೆ. ಅದು 3 ಒಂದೇ. ಕೋಯಮಾತ್ಮ 3 1, ಪ್ರಜ್ಞಾನ ಬ್ರಹ್ಮ 3 1, 2 6 1, 2 6 ಒಂದೇ. ಒಂದೇ ಮಂತ್ರದಲ್ಲೇ
ಹಿಂದೆ ಎರಡನೇ ವಾಕ್ಯದಲ್ಲಿ ತಥೈವ ಏಷ ಬ್ರಹ್ಮ ಏಷ ಇಂದ್ರ ಇತ್ಯಾದಿ ಉಪಕ್ರಮ್ಯ ಸರ್ವಪ್ರಾಣ್ಯಾತ್ಮತ್ವಂ ಯಚ್ಚಸ್ಥಾವರಂ ಸರ್ವಪ್ರಜ್ಞಾನ, ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಆಯ್ತು? ಅದು ಇದ್ರದೇ ರೆಫರೆನ್ಸ್ ಆಯ್ತಲ್ವಾ? ಅದು ಆಯ್ತ್ಯಾಂತಿಕ ಪುರುಷ, ಪ್ರಾಣಾತ್ಮನ್ ಹೇಳ್ತಿರೋದು. ಅಲ್ಲ, ಇಲ್ಲಿ ಕರ್ಮಕ್ಕೆ ಸಂಬಂಧಪಟ್ಟ ವಿಜ್ಞಾನವನ್ನು ಹೇಳ್ತಾ ಇದೆ ಅಂತ ಸಾಧಿಸ್ತಾ ಇದ್ದಾನೆ ಇವನು. ಎರಡು ಒಂದೇ ವಿಜ್ಞಾನ. ಅದು ಆಯ್ತಾಂತಿಕ ಪುರುಷನ ಇಲ್ಲೂ ಹೇಳ್ತಾರೆ, ಅದನ್ನ ನಿಂತಾನೆ ಅವನು. ಈ ಐತರೇಯದಲ್ಲೂ ಹೇಳ್ತಾರೆ ಪ್ರಜ್ಞಾನ ಬ್ರಹ್ಮ ಅಂತ ಅವನೇ. ಅಲ್ಲ, ಇಹಾಪಿ ಅಂತ ಇಲ್ಲಿ ಹೇಳಿದ್ದು, ಆ ಹಿಂದೆ ರೆಫರೆನ್ಸ್ ಮಾಡಿದ್ದು ಇದನ್ನೇನೆ ತಾನೆ. ಈಗ ಹಿಂದೆ ಬೇರೆ ಏನನ್ನೋ ರೆಫರೆನ್ಸ್ ಮಾಡಿದ್ರೆ ಇಹಾಪಿ ಅಂದ್ರೆ ಅದು ಹೊಂದುತ್ತೆ. ಇವಾಗ ಏಷ ಬ್ರಹ್ಮ ಏಷ ಇಂದ್ರ ಇಲ್ಲಿದೆ ಅದು ವಾಕ್ಯ, ಅದನ್ನ ರೆಫರೆನ್ಸ್ ಮಾಡಿ ಎಲ್ಲಿದೋ ಪರಾಮರ್ಶೆ ಮಾಡೋ ತರ ತಿರ್ಗಾ ಇಹಾಪಿ ಅಂತ ಹಾಕೊಂಡ್ರಲ್ಲ ಭಾಷ್ಯಕಾರರು. ಅಲ್ಲ, ಏಷ ಬ್ರಹ್ಮ ಏಷದಿಂದ ಅಲ್ಲೂ ಬರುತ್ತೆ. ಎಲ್ಲಿ ಬರುತ್ತೆ? ಇದ್ರದ್ದೇ ರೆಫರೆನ್ಸ್ ಕೊಟ್ಟಿರೋದು ಸ್ವಾಮಿಗಳು. 2, 6, 1, 3 ಇದೇ ರೆಫರೆನ್ಸ್. ಅಲ್ಲ, ಕರೆಕ್ಟ್. ಅಲ್ಲಿ ಸಾವಜಂಗಮ ಪ್ರಾಣಾತ್ಮ ನಂತರ ಹೇಗೆ ಸೂರ್ಯ ಆತ್ಮ ಅಂತ ಹೇಳ್ತೋ ತಥೈವ ಹಾಗೆ ಇಲ್ಲೂ ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸರ್ವ ಪ್ರಾಣಾತ್ಮ ಅಲ್ಲೂ ಹೇಳ್ತಾ ಇದೆ. ಕರೆಕ್ಟ್. ಇಲ್ಲೂವೆ ಸೂರ್ಯ ಆತ್ಮ ಅಂತ ಹೇಳಿದವನ್ನ ಯೇಷ ಬ್ರಹ್ಮ ಅಂತ ಹೇಳ್ತಾ ಇದೆ. ಹೆಚ್ಚು ಸಾವನ್ನದು ಮತ್ತು ಉಪಸಂಹಾರ ಮಾಡ್ತಾ ಇದೆ. ಅದನ್ನೇ ಸರ್ವಂತ ಪ್ರಜ್ಞಾನ ಅಂತ ಹೇಳ್ಕೊಂಡು ಅಲ್ಲಿ ಹೇಳಿದ್ದನ್ನೇ ಇಲ್ಲಿ ಉಪಸಂಹಾರ ಮಾಡ್ತಾ ಇರೋದು ಅಂತ ಹಾಗೆ ಹೇಳ್ತಾ. ಸೂರ್ಯಾತ್ಮನಾಗಿ ಹೇಳಿದಂತಹ ಪುರುಷನನ್ನೇ ಈ ಐತರೇಯ ಉಪನಿಷತ್ತು ಉಪಸಂಹಾರ ಮಾಡ್ತಾ ಇದೆ ಅಂತ ಹೇಳ್ತಿರೋದು. ಎರಡು ಭಾಗ ಮಾಡ್ಕೋಬೇಕು. ಹಾಗೆ ಸಂಹಿತೋಪನಿಷತ್ತು ಏತಮೇಕ ಅಂತ ಹೇಳ್ಬಿಟ್ಟು ಎಲ್ಲ ಹೀಗ ಅವ್ರಳೆ ಹಿಂದೆ ಹೇಳಿದ್ದನ್ನು ಈಗ ಹೇಳಿದ್ದೇ ತರ ಉಪಸಂಹಾರ ಮಾಡಿದೆ, ಮುಂದೆ ಹೇಳಿದ್ದನ್ನು ಇಲ್ಲಿ ಹೀಗೆ ತಗೊಂಡಿದೆ. ಹಾಗಾಗಿ ಮುಂದೆ ಸಂಹಿತೋಪನಿಷತ್ತಲ್ಲಿ ಏನ್ ಬಂದಿದೆ ಅದನ್ನೇ ಇಲ್ಲಿ ಅದನ್ನೇ ಅಂತ ಹೇಳ್ಕೊಳ್ತಾ ಇದೆ. ಸೊ 2 ರೆಫರೆನ್ಸ್ ಕೊಡ್ತಾ ಇದಾರೆ. ಮುಂದೆ ಹೇಳಿದಕ್ಕೂ ಇದು, ಹಿಂದೆ ಹೇಳಿದಕ್ಕೂ ಇದು. ಹಾಗಾಗಿ 3 ಒಂದೇ ಅಂತ. ತಸ್ಮಾತ್ ಅಕರ್ಮಿ ಸಂಬಂಧಿ ಆತ್ಮವಿಜ್ಞಾನ ಅಷ್ಟೇ ಬೇಕಾಗಿರೋದು. ಇಲ್ಲಿ ಆತ್ಮವಿಜ್ಞಾನ ಅಕರ್ಮ ಸಂಬಂಧವಲ್ಲ, ಕರ್ಮಕ್ಕೆ ಸಂಬಂಧಪಡದೇ ಇದ್ದವನ ವಿಚಾರ ಅಲ್ಲ. ಇದು ಕರ್ಮಕ್ಕೆ ಸಂಬಂಧಪಟ್ಟ ಅಗ್ನಿಹೋತ್ರಾದಿ ಕರ್ಮಕ್ಕೆ ಸಂಬಂಧಪಟ್ಟಂತಹ ಉಪಾಸನೆ. ಆ ಉಪಾಸನೆ ಸಂಬಂಧಪಟ್ಟಂತಹದೇ ಜ್ಞಾನ. ಇದು ಉಪಾಸನೆ ಅಂತ ಅಂಬಗಾರ. ವಸ್ತುತಂತ್ರ ಜ್ಞಾನ ಅವ್ರು ಒಪ್ಕೊಂಡೇ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ಪೂರ್ವಪಕ್ಷಿಗೆ ಅಥವಾ ಮೀಮಾಂಸಕರಿಗೆ ಅವರೆಲ್ಲ ಮಾನಸಿಕ ಉಪಾಸನೆ ದೇಹೇಂದ್ರಿಯ ಕರ್ಮ ಇದನ್ನ ಮಾಡ್ಬೇಕೆ ಹೊರತು ದೇಹೇಂದ್ರಿಯ ಕರ್ಮವೂ ಅಲ್ಲದೆ ಮಾನಸಿಕ ಉಪಾಸನೆ ಬರೀ ಒಂದ್ಸಲ ತಿಳ್ಕೊಂಡ್ರೆ ಜ್ಞಾನ, ಆತ್ಮಜ್ಞಾನ ಅದೆಲ್ಲ ಮೋಕ್ಷ ಆಗುತ್ತೆ ಅನ್ನೋದನ್ನು ಒಪ್ತಾನೆ ಇರಲಿಲ್ಲ. ಅದು ಇಷ್ಟವೇ ಇಲ್ಲ. ಅದು ಜಪನ ವೈರಮ ಕರ್ಮ ಸಂಬಂಧಿಯಾದ ಆತ್ಮವಿಜ್ಞಾನ ಇಲ್ಲಿ ಇಲ್ಲವೇ ಇಲ್ಲ ಅಂಥೇಳಿ ಈ ರೀತಿಯಾಗಿ ಪೂರ್ವಪಕ್ಷ. ಈಗ ಮತ್ತೆ ಅದರ ಮೇಲೆ ಆಕ್ಷೇಪಕ, ಪೂರ್ವಪಕ್ಷಿ ಮೇಲೆ ಆಕ್ಷೇಪಕ. ಏಕದೇಶಿ ಪುನರುಕ್ತ್ಯ ಅನರ್ಥಕ್ಯಂ ಇತಿ ಚೇತ್ ಅಂದ. ಅಲ್ಲಪ್ಪ, ಅಲ್ಲೇ ಹೇಳಿದ್ಮೇಲೆ ಮತ್ತೆ ಇನ್ನೊಂದ್ಸಲ ಇಲ್ಲಿ ಹೇಳೋದು ಯಾತಕ್ಕೆ? ಪುನರುಕ್ತಿಯಾಗಿ ವ್ಯರ್ಥ ಆಯ್ತಲ್ಲ, ಹೇಳಾಗಿತ್ತಲ್ಲ. ಹಿಂದೂ ಹೇಳಿದೆ ಮುಂದೆ ಹೇಳಿದ್ರೆ ಮತ್ತೆ ಮಧ್ಯೆ ಹೇಳೋದ್ರಲ್ಲಿ ಏನು ಪುನರುಕ್ತಿ ಆಗೋದ್ರಿಂದ ವ್ಯರ್ಥವಾಗುತ್ತಲ್ಲ ಅಂತ ಒಂದು ಆಕ್ಷೇಪ. ಪುನರುಕ್ತಿ ಅನ್ನೋದು ಇದು ಹೆಚ್ಚು ಅರ್ಥ ಇರ್ತಿದ್ಯಾ, ಪುನರುಕ್ತಿ ನಿಮಿತ್ತದಿಂದ ಹೇತು ಕಾರಣದಿಂದ ಅನರ್ಥವಾಗದ. ಕಥಂ ಪ್ರಾಣೋ ವಾಹಮಸ್ಮಿ ಋಷೇ ಇತ್ಯಾದಿ ಬ್ರಾಹ್ಮಣೇನ ಸೂರ್ಯ ಆತ್ಮ ಇತಿ ಚ ಮಂತ್ರೇಣ ನಿರ್ಧಾರಿತಸ್ಯ ಆತ್ಮನಃ ಆತ್ಮಾ ವಾ ಇದಮಿತ್ಯಾದಿ ಬ್ರಾಹ್ಮಣೇನ ಕೋಯಮಾತ್ಮ ಇತಿ ಪ್ರಶ್ನಪೂರ್ವಕಂ ಪುನರ್ನಿರ್ಧಾರಣಂ ಪುನರುಕ್ತಂ ಅನರ್ಥಕಂ ಇತಿ ಚೇತ್. ಈ ಸಿದ್ಧಾಂತಿಗೂ ಒಪ್ಪಿಗೆ ಆಗಿರ್ತಕ್ಕಂಥ ಇದೆ. ಸಿದ್ಧಾಂತಿ ಇಷ್ಟವಾಗಿರ್ತಕ್ಕಂಥ ವಿಚಾರವೇ. ಪೂರ್ವ ಏಕದಶಿ ಬಾಯಿಂದ ಹಾಕಿಸ್ತಾ ಇದ್ದಾರೆ. ಈ ಪ್ರಶ್ನೆ ಮಾಡಿ ಏನ್ ಹೇಳ್ತಾರೆ ಅಂತ. ಏನಂತೆ, ನೀವು ಪ್ರಾಣೋವಾ ಅಹಮಸ್ಮಿ ಋಷಿ ಅಂತ ಐತೆ ಹಿಂದೆ ಬಂದಿರೋದು, ಹಿಂದಿನ ಹೇಳೋದಲ್ಲಿ ಋಷಿಯೇ ಅಂದ್ರೆ ವಿಶ್ವಾಮಿತ್ರನೇ ನಾನೇ ಪ್ರಾಣನಾಗಿದ್ದೇನೆ ಅಂತ ಇಂದ್ರ ಹೇಳಿರೋದು ಅವನಿಗೆ. ಈ ಬ್ರಾಹ್ಮಣದಿಂದ ಸೂರ್ಯನೇ ಆತ್ಮ ಅಂತ ಮಂತ್ರದಿಂದಲೂ ನಿರ್ಣಯ ಮಾಡಿದ್ದಾಗಿರೋ ಸರ್ವಾತ್ಮ ಭಾವ, ಸೂರ್ಯಾತ್ಮ ಭಾವ ಅಂತ ಆತ್ಮ. ಮತ್ತೆ ಇಲ್ಲಿ ಐತರದಲ್ಲಿ ಆತ್ಮಾವಾಯುಧಮೇಕೈವಾಗ ಈ ಬ್ರಾಹ್ಮಣದಿಂದಲೂ ಹೇಳಿ ಕೋಯಮಾತ್ಮ ಅಂತ ಪ್ರಶ್ನೆ ಪೂರ್ವಕವಾಗಿ ನಿರ್ಣಯ ಮಾಡಿದ್ದನ್ನೇ ಮತ್ತನ್ನ ಕೋಯಮಾತ್ಮ ಪ್ರಶ್ನೆ ಹಾಕೊಂಡು ನಿರ್ಣಯ ಮಾಡೋ ಅವಶ್ಯಕತೆ ಇತ್ತು. ಇನ್ನೊಬ್ಬ ಕೋಯಮಾತ್ಮ ಅಂತೇಳಿ ಪ್ರಶ್ನೆ ಹಾಕೊಂಡು ಮುಂದೆ ಮಾಡಿಕೊಂಡು ಮತ್ತೆ ಅದನ್ನ ನಿರ್ಧಾರಣೆ ಮಾಡೋದು ಅನರ್ಥ
ನಿರರ್ಥಕವಾಗತ್ತಲ್ಲ, ವ್ಯರ್ಥ ಆಗತ್ತಲ್ಲ ಅಂತ ಆಕ್ಷೇಪ. ತಸ್ಸೀವ ಧರ್ಮಾಂತರ ವಿಶೇಷ ನಿರ್ಧಾರಣಾರ್ಥತ್ವ ನ ಪುನರುಕ್ತತಾ ದೋಷಃ. ಇದರಲ್ಲೂ ಬಂದಿತ್ತು ಶತಪಥ ಬ್ರಾಹ್ಮಣದಲ್ಲಿ 9ನೇ 10ನೇ ಅಧ್ಯಾಯದಲ್ಲಿ ಶಾಂಡಿಲ್ಯ ವಿದ್ಯೆ ಬಂತು, ಮತ್ತು 99ನೇ ಅಧ್ಯಾಯದಲ್ಲೂ ಬಂತು, 100ನೇ ಅಧ್ಯಾಯದಲ್ಲಿ ಶಾಂಡಿಲ್ಯ. ಅದು ಒಂದ ಬೇರೆ ಬೇರೆನಾ ಅಂತ, ಅದು ಒಂದೇ ಅಂತ ಸಿದ್ಧಾಂತ. ಪುನರುಕ್ತಿ ಆಗುತ್ತೆ, ದಂಡ ಆಗುತ್ತೆ, ವ್ಯರ್ಥ ಆಗತ್ತೆ ಅಂತ. ಇಲ್ಲ ಅದನ್ನೇ ಪರಾಮರ್ಶೆ ಮಾಡ್ಕೊಂಡು ಮುಂದುವರಿಸ್ತಾ ಇದೆ ಅಂತ ಅಲ್ಲಿ ಉತ್ತರ ಕೊಟ್ಟರು. ಹಾಗೆ ಇವನು ಅಂತ ಇದ್ದಾನೆ. ಅವನಿಗೆ ಹಿಂದೆ ಐತರೇಯ ಆರಣ್ಯಕದಲ್ಲಿ ಹೇಳಿದ್ದಾದ ಸೂರ್ಯಾತ್ಮ ಪ್ರಾಣಾತ್ಮ ಸೂರ್ಯಾತ್ಮ ಇದ್ದಾನ, ಸೂರ್ಯಾಂತಕ್ಕಿಂತ ಕೂಡ ಪ್ರಾಣ ಹಿರಣ್ಯಗರ್ಭ. ಅವನಿಗೆ ಧರ್ಮಾಂತರ, ಇದು ಪ್ರಜ್ಞಾನ ಅನ್ನೋ ಧರ್ಮದಿಂದ ಕೂಡಿಕೊಂಡು ಹೇಳಬೇಕು ಅಂತ ಹೇಳಿ ನಿರ್ಣಯ ಮಾಡ್ಕೊಂಡಿದೆ. ಅದು ಪ್ರಜ್ಞಾ ಧರ್ಮವನ್ನು ಹೇಳಿಲ್ಲ. ಪ್ರಜ್ಞಾನಂ ಬ್ರಹ್ಮ, ಪ್ರಜ್ಞಾ ಪ್ರತಿಷ್ಠಾ, ಪ್ರಜ್ಞಾನೇತು ಲೋಕ, ಆ ಗುಣವಲ್ಲ ಅಲ್ಲಿ ಹೇಳಿಲ್ಲ. ಆ ಗುಣಗಳಿಂದ ಕೂಡಿಕೊಂಡದ್ದಾಗಿರುವಂಥದ್ದು ನಿರ್ಣಯ ಮಾಡೋಕ್ಕೋಸ್ಕರವಾಗಿ ಮತ್ತೊಮ್ಮೆ ಹೇಳ್ತಾ ಇದೆ ಅಂತ. ಆದ್ದರಿಂದ ಇಲ್ಲಿ ಏನು ದೋಷ ಆಗಲ್ಲ ಅಂತಂದ್ರೆ ಏನ್ ನಿಂತೀರಾ, ಇದು ಹೊಂದತ್ತಲ್ಲ ಅಂತ ಪೂರ್ವಪಕ್ಷ ಉತ್ತರ ಕೊಡ್ತಾ ಇದ್ದಾನೆ. ಸಿದ್ಧಾಂತಿಯು ಚೂ ಬಿಟ್ಟು ಏಕದೇಶಕ್ಕೆ ಕಥಂ ಹೇಳ್ತೇನೆ. ಹೇಗಪ್ಪ ಅಂದ್ರೆ ಕಥಂ ತಸ್ಸೀವ ಕರ್ಮ ಸಂಬಂಧಿನೋ ಜಗತ್ ಸೃಷ್ಟಿ ಸ್ಥಿತಿ ಸಂಹಾರಾದಿ ಧರ್ಮ ವಿಶೇಷ ನಿರ್ಧಾರಣಾರ್ಥತ್ವ. ಅವನಿಗೆ ಕರ್ಮ ಸಂಬಂಧಿಯಾಗಿರುವ ಅವನಿಗೆ ಕರ್ಮಕ್ಕೆ ಸಂಬಂಧಪಟ್ಟಂತಹ ಪುರುಷ, ಆದಿತ್ಯಾಂತಕದ ಪುರುಷ, ಹೆಣ್ಣಗರ್ಭ ಪುರುಷ, ಅವನಿಗೇನೆ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಮುಂತಾದ ಧರ್ಮ ವಿಶೇಷವನ್ನು ನಿರ್ಣಯ ಮಾಡೋಕ್ಕೋಸ್ಕರ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಮುಂತಾದ ಧರ್ಮ ವಿಶೇಷ ನಿರ್ಣಯ ಮಾಡೋಕ್ಕೋಸ್ಕರವಾಗಿ ಇಲ್ಲಿ ಇನ್ನೊಂದ್ಸಲ ಹೇಳ್ತಾ ಇದೆ ಅಷ್ಟೇ ಅಂತ. ಕೇವಲ ಉಪಾಸ್ತ್ಯರ್ಥತ್ವಾದ್ವ. ಅವನೇ ಇನ್ನೊಂದು ಆಕ್ಷೇಪ ಕೊಟ್ಟ, ಬರೀ ಇದೊಂದನ್ನೇ ಉಪಾಸನೆ ಮಾಡೋಕ್ಕೋಸ್ಕರವಾಗಿಯೂ ಅದು ಇದು ಉಪಸಂಹಾರ ಬೇಡ, ಈ ರೀತಿಯಾಗಿ ಇದು ಒಂದು ಸ್ವತಂತ್ರವಾದ ಉಪಾಸನೆ ಅಂತ ಹೇಳೋಕ್ಕೋಸ್ಕರವಾಗಿ ಹೇಳಿದ್ದು ಮಾಡ್ಕೋಬಹುದು ಅಂತ. ಅಥವಾ ಇತ್ಯಾದಿ ಪರೋಗ್ರಂಥ ಸಂದರ್ಭ ಅಥವಾ ಆತ್ಮ ಇತ್ಯಾದಿ ಪರೋಗ್ರಂಥ ಸಂದರ್ಭ ಆತ್ಮನಃ ಕರ್ಮಿಣಃ ಕರ್ಮಣೋ ಅನ್ಯತ್ರ ಉಪಾಸನಾ ಪ್ರಾಪ್ತೋ ಕರ್ಮ ಪ್ರಸ್ತಾವೇ ಅವಿಹಿತತ್ವಾತ್ ಕೇವಲೋಪ್ಯಾತ್ಮ ಉಪಾಸ್ಯ ಇತ್ಯೇವಮರ್ಥಃ. ಅಥವಾ ಆತ್ಮಾವಾ ಯಮಗ್ರಾಸೀಸು ಐತರಯ್ಯ ಇದೇ ಶುರುವಾಗುತ್ತೆ. ಹಾಗೈತಾರೆ ಆತ್ಮಾವಾ ಯಮೇಕ ಏವಾಗ್ರಾಸಿ ನಾನ್ಯ ಕಿಂಚನ ಮಿಷನ್ ಶುರು ಆಗುತ್ತೆ. ಅದು ಆ ಮುಂದಿನ ಗ್ರಂಥ ಸಂದರ್ಭ ಬಂದಿದೆಯಲ್ಲ, ಕರ್ಮಿಣಃ ಆತ್ಮನಃ, ಕರ್ಮ ಸಂಬಂಧಪಟ್ಟಂತಹ ಆತ್ಮನಿಗೆ ಕರ್ಮಕ್ಕಿಂತ ಮತ್ತೊಂದು ಕಡೆಯಲ್ಲಿ ಉಪಾಸನೆಯ ಬಂದು ಒದಗಲಾಗಿ, ಕರ್ಮ ಬಿಟ್ಟು ಬೇರೆ ಸ್ವತಂತ್ರವಾಗಿ ಉಪಾಸನೆ ಮಾಡೋದು ಅಂತ ಬಂದು ಒದಗಲಾಗಿ, ಕರ್ಮ ಪ್ರಸ್ತಾವದಲ್ಲಿ ಅವಿಹಿತತ್ವ, ಕರ್ಮದ ಪ್ರಕರಣದಲ್ಲಿ ಅದು ಹೇಳಿಲ್ಲವಾದ್ದರಿಂದ ಕೇವಲನಾದ ಆತ್ಮನೂ ಉಪಾಸನೆ ಮಾಡಬಹುದು ಎಂಬುದನ್ನು ಹೇಳೋಕ್ಕೋಸ್ಕರವಾಗಿ ಹೇಳಿದೆ ಅಂತ ಮಾಡ್ಕೊಳ್ಳಿ. ಇನ್ನೊಂದು ಪ್ರಶ್ನೆ, ಇನ್ನೊಂದು ಉತ್ತರ ಇದು. ಅದೇಲ್ವಾ ಉಪಾಸ್ತ್ಯರ್ಥತ್ವಾತ್ ಉಪಾಸ್ಯರ್ಥತ್ವಾತ್ ಎರಡು ಒಂದೇ ಅರ್ಥ ಬರುತ್ತಾ? ಹಿಂದಿನ ವಾಕ್ಯದಲ್ಲಿ ಕೇವಲ ಉಪಾಸ್ತ್ಯರ್ಥತ್ವಾತ್ ತಾವತ್ತಿದೆ, ಉಪಾಸ್ತಿ ಅರ್ಥತ್ವಾತು ಉಪಾಸ್ಯರ್ಥತ್ವಾತ್ ಅಂದ್ರೂ ಒಂದೇ ಅರ್ಥ ಬರುತ್ತಾ? ಉಪಾಸ್ತ್ಯರ್ಥತ್ವ ಇನ್ನೊಂದು ಉಪಾಸ್ಯರ್ಥತ್ವಾತ್ ಅಂದ್ರೆ ಬರೀ ಸ್ಯಾ ಇಲ್ಲ, ಉಪಾಸ್ಯರ್ಥತ್ವ ಬರಲ್ಲ. ಉಪಾಸ್ಯತ್ವಾರ್ಥತ್ವ ಉಪಾಸ್ಯತ್ವ ಅರ್ಥತ್ವ, ಉಪಾಸ್ಯ ಅರ್ಥತ್ವ ಅದಲ್ಲ, ಉಪಾಸ್ತಿ ಅರ್ಥತ್ವ. ಉಪಾಸ್ಯಾರ್ಥತ್ವ ತಾಗತ್ತೆ. ಹೌದ, ಉಪಾಸ್ಯ ಮಾಡಿದ್ರೆ ಉಪಾಸ್ಯ ಅಂತ ಇಟ್ಕೊಂಡ್ಬಿಟ್ರೆ ಅದಕ್ಕೆ ಆಸೆ ಉಪಾಸ್ಯಾರ್ಥತ್ವ ತಾಗತ್ತೆ, ಉಪಾಸ್ಯಾರ್ಥತ್ವ ಆಗಲ್ಲ. ಹಂಗಾಗುತ್ತೆ. ಉಪಾಸ್ತಿ ಉಪಾಸ್ತ್ಯರ್ಥತ್ವ ತಾಗತ್ತೆ. ಎಂಟು ಸಂಧಿ, ಅದು ಇದು ಸವರ್ಣ ದೀರ್ಘ ಸಂಧಿ. ಕೇವಲವಾದ ಆತ್ಮನೂ ಉಪಾಸನೆಯನ್ನು ಮಾಡೋದಕ್ಕೆ ಬರುವಂಥವನು ಕರ್ಮ ಅಲ್ವಾ,
ಆತ್ಮ ಕರ್ಮಣೋ ಅನ್ಯತ್ರ ಕರ್ಮ ಪ್ರಸ್ತಾವ ಕೇವಲೋಪಿ ಆತ್ಮ ಉಪಾಸ್ಯ. ಶುದ್ಧವಾದ ಆತ್ಮ ಉಪಾಸನೆ ಮಾಡಕ್ ಬರೋಂಥದ್ದು ತೋರಿಸ್ಬೇಕು. ಅದಕ್ಕೋಸ್ಕರ ಇದು ತಗೊಂಡಿದೆ ಮಾಡಿದೆ. ಭೇದಾಭೇದೋಪಾಸ್ಯತ್ವಾದ್ವ. ಅಥವಾ ಹೀಗಲೂ ಮಾಡ್ಕೊಳ್ಳಿ, ನಿಮ್ಗೆ ಪುನರುಕ್ತಿ ದಂಡ ಆಗುತ್ತೆ ಅಂದ್ರೆ ಅಲ್ಲಿ ಅಭೇದವಾಗಿ ಇಲ್ಲಿ ಭೇದವಾಗಿ ಬರೀ ಆತ್ಮ ಅಂತಾನೆ ಅಲ್ಲ, ಅಲ್ಲಿ ಕೂಡಿಸ್ಕೊಂಡು ಭೇದಾಭೇದವಾಗಿ ಎರಡು ರೀತಿಯಿಂದ ಉಪಾಸನೆ ಮಾಡಕ್ ಬರುತ್ತೆ ಅನ್ನೋಕ್ಕೋಸ್ಕರ ಇನ್ನೊಂದ್ಸಲ ಹೇಳಿದೆ ಅಂತೆಲ್ಲ ಮಾಡ್ಕೊಳ್ಳಿ. ಪುನರುಕ್ತಿಗೆ ಏನೋ ಒಂದು ಸಾರ್ಥಕತೆ ಹೇಳ್ಬೇಕು. ಹಾ, 3 ಹೇಳಿದ್ರು. ಏಕೈವ ಆತ್ಮ ಕರ್ಮ ವಿಷಯ ಭೇದ ದೃಷ್ಟಿ ಭಾಕ್. ಒಬ್ಬನೇ ಆತ್ಮ ಕರ್ಮಕ್ಷೇತ್ರದಲ್ಲಿ ಭೇದ ದೃಷ್ಟಿಗೆ ಅರ್ಹನಾಗಿದ್ದಾನೆ. ಕರ್ಮ ಪ್ರಕರಣದಲ್ಲಿ ಕರ್ತೃ ಕರ್ಮ ದೇವರೆಲ್ಲ ಬೇರೆ ಬೇರೆ ಆಗಿದ್ದು, ಎಲ್ಲ ಋತುಜರು ಬೇರೆ ಬೇರೆ ಆಗಿದ್ದು ಈ ರೀತಿ ಇರ್ತಾನೆ. ಸೇವ ಅಕರ್ಮ ಕಾಲೇ ಅಭೇದನಾಪಿಪಾಸ್ಯ ಇದೆ. ಅವನೇ ಕರ್ಮ ಮಾಡ್ತಾ ಇರುವ ಅವನೇ ಉಪಾಸನಾ ಕಾಲದಲ್ಲಿ ಯಾವ ದೇವತೆಯೂ ನಾನೇ, ಸಂಭಾರವೂ ನಾನೇ, ಎಲ್ಲವೂ ನಾನೇ ಅಂತ ಉಪಾಸನೆ ಮಾಡೋದು. ಕರ್ಮ ಕಾಲದಲ್ಲಿ ನಾನು ಬೇರೆ, ದೇವತೆ ಬೇರೆ, ಸಂಭಾರ ಬೇರೆ, ಎಲ್ಲ ಬೇರೆ ಮಾಡೋದು. ಹೀಗಿಟ್ಕೊಂಡು ಮಾಡ್ತಾ ಇದ್ದೀನಿ ಅಂತ ಮಾಡ್ಕೊಳ್ಳಿ. ಏವಂ ಅಪದುರುಕ್ತತ. ಈ ರೀತಿ ಮಾಡಿದ್ರೆ ಪುನರುಕ್ತಿ ದಿವಸ ಬರೋದಿಲ್ಲ ಅಂತ. ಆ 3ನೇ ಟಿಪ್ಪಣಿ ಓದುವ. ಹಿಂದಿನ ಆರಣ್ಯಕದಲ್ಲಿ ಕುಮಾರ ನಿಲ್ಲಲಿಲ್ವಾ? ಬೇಕಾ? ದಲ್ಲಿ ಹೇಳಿದ ಪ್ರಾಣನೆಂಬ ಆತ್ಮನೇ ಇಲ್ಲಿಯೂ ಉಕ್ತನಾಗಿರುತ್ತಾನೆ ಉಕ್ತನಾಗಿರುತ್ತಾನೆ ಎಂಬುದಕ್ಕೆ ಉಪಸಂಹಾರವು ಎರಡರಲ್ಲಿಯೂ ಒಂದೇ ಇರುವುದೆಂಬ ಗುರುತನ್ನು ಕೊಟ್ಟಿತ್ತು. ಎರಡರಲ್ಲೂ ಒಂದೇ ಗುರುತಿದೆ ಅಂತ ಒಂದು ಉತ್ಸಾಹ ಕೊಟ್ಟಿತ್ತು. ಅಲ್ಲೇ ಐತಿರೇಯ ಆರಣ್ಯಕದಲ್ಲೂ ಉಪನಿಷತ್ತಲ್ಲೂ ಎರಡರಲ್ಲೂ ಅಂದ್ರೆ ಹಿಂದೆ ಐತಿರೇಯ ಆರಣ್ಯಕ, ಅಲ್ಲಿ ಆದಿತ್ಯ ಬ್ರಹ್ಮವಾದ ಮಾಡಿದ್ದು. ಎರಡರಲ್ಲಿಯೂ ಒಂದೇ ವಿಷಯವಿರುವುದು ಪುನರುಕ್ತಿ ದೋಷವಲ್ಲವೇ ಎಂಬ ಆಕ್ಷೇಪಕ್ಕೆ 3 ಪರಿಹಾರಗಳನ್ನು ಪೂರ್ವ ಪಕ್ಷಿಯು ಕೊಟ್ಟಿರುತ್ತಾನೆ. ಸಮಾನ ವಿಷಯವೂ ಅನುವಾದವು. ಆದರೆ ಸೃಷ್ಟಿಯಾದಿ ಧರ್ಮಗಳನ್ನು ಹೇಳುವುದು, ಕೇವಲಾತ್ಮೋಪಾಸನೆಯನ್ನು ಹೇಳಿರುವುದು ಅಥವಾ ಅಭೇದೋಪಾಸನೆಯನ್ನು ಹೇಳಿರುವುದು ಉಪನಿಷತ್ತಿನಲ್ಲಿರುವ ಹೊಸ ವಿಷಯ ಎಂಬುದು ಅವನ ಅಭಿಪ್ರಾಯ. 3 ಆಯ್ತು. ಸಮಾನ ವಿಷಯ ಹೇಳೋದು ಅನುವಾದ ಮಾಡಿ, ಇಲ್ಲ ಸೃಷ್ಟಿಯಾದಿ ಧರ್ಮಗಳನ್ನು ಹೇಳಿರೋದು ಮಾಡ್ಕೊಳ್ಳಿ, ಇಲ್ಲ ಕೇವಲಾತ್ಮೋಪಾಸನೆ ಹೇಳೋದು ಅಲ್ಲ. ಸಮಾನ ವಿಷಯ ಹೇಳೋ ಅನುವಾದವು ಇದೇ 3. ಸೃಷ್ಟಿಯಾದಿ ಧರ್ಮಗಳನ್ನು ಹೇಳೋದು 1, ಕೇವಲಾತ್ಮೋಪಾಸನೆ ಹೇಳೋದು 2, ಅಭೇದೋಪಾಸನೆ ಹೇಳೋದು 3. ಮೂರು ಪಕ್ಷಗಳಲ್ಲಿಯೂ ಕರ್ಮಿಯೇ ಉಪಾಸನೆಗೂ ಅಧಿಕಾರಿ. ಎರಡನೆಯ ಮೂರನೆಯ ಪಕ್ಷಗಳಲ್ಲಿ ಕರ್ಮವನ್ನು ಮಾಡದೇ ಇರುವ ಕಾಲದಲ್ಲಿ ಉಪಾಸನೆಯನ್ನು ಮಾಡಬೇಕು ಎಂಬುದು ಪೂರ್ವ ಪಕ್ಷದ ಸಾರವು. ಮಧ್ಯದಲ್ಲಿ ಕರ್ಮ ಇದೇ ಇದ್ದಾಗ ಅದು ಮಾಡೋದು. ಮತ್ತೆ ಇನ್ನೂ ಪೂರ್ವಪಕ್ಷ ಹಾಕಿದ್ದಾರೆ ನಿಮ್ಮಲ್ಲಿ ಹೆಡ್ಡಿಂಗು. ಪೂರ್ವಪಕ್ಷ ಮಾಡ್ಕೋಬೇಕು. ವಿಜ್ಞಾಂಚ ಎಷ್ಟೋ ಭಯಗೂ ಸಹ ಅವಿದ್ಯಯ ಮೃತ್ಯುಂಜೀರ್ತ್ವ ವಿದ್ಯಯ ಮತಮಶ್ನುತೆ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಗು ಸಮಾಹ ಇತಿ ಚ ವಾಚಿನಾಂ. ಇಲ್ಲಿ ಈಶಾವಾಸ್ಯದ ಆಧಾರ ಕೊಡ್ತಾ ಇದ್ದಾನೆ ಪೂರ್ವಪಕ್ಷಿ. ಈಶಾವಾಸ್ಯದಲ್ಲೂ ಕರ್ಮೋಪಾಸನೆ ಕೂಡಿಸ್ಕೊಂಡು ಮಾಡೋದಕ್ಕೆ ವಾಕ್ಯ ಇದೆ. ವಿದ್ಯೆಯಿಂದ ಉಪಾಸನೆ, ಅವಿದ್ಯೆಯಿಂದ ಕರ್ಮ, ಎರಡನ್ನು ಯಾರು ಕೂಡಿಸ್ಕೊಂಡು ಮಾಡ್ತಾನೋ ಅವನು ಅವಿದ್ಯೆಯಿಂದ ಅಂದರೆ ಕರ್ಮದಿಂದ ಮೃತ್ಯುವನ್ನು ಅಂದರೆ ಸ್ವಾಭಾವಿಕವಾದಂತಹ ಪಾಶವಿ ಪ್ರವೃತ್ತಿಯನ್ನು ದಾಟಿ ವಿದ್ಯೆಯಿಂದ ಅಂದರೆ ಉಪಾಸನೆ, ದೇವತೋಪಾಸನೆಯಿಂದ ಆಪೇಕ್ಷಿಕ ಅಮೃತತ್ವ ಪಡ್ಕೊಳ್ತಾನೆ. ಅವನ ಅಪೇಕ್ಷಿಕ ಅನ್ನಲ್ಲ, ಅವನ ಮುಖ್ಯ ಅಂತ ನಾವು ಅದಕ್ಕೆ ಅರ್ಥ ಮಾಡೋದು. ಆಪೇಕ್ಷಿಕ ಮುಖ ಹೋಗದಾನೆ ಅಂತ. ಹಾಗೆ ಇನ್ನೊಂದು ವಾಕ್ಯ, ಇಲ್ಲಿ 100 ವರ್ಷ ಬದುಕಬೇಕು ಅಂತ ಇಷ್ಟ ಇದ್ರು ಕರ್ಮ ಮಾಡ್ತಾನೆ ಬದುಕಬೇಕಾ, ಕರ್ಮ ಬಿಡೋಕೆ ಅವಕಾಶ ಇಲ್ಲ. ಜರ ಮರ್ಯ ಮಗ್ಗಿ ಹೋದ ಜರೆಯಿಂದ ಮುಪ್ಪಾಗತ್ತೆ, ಹತ್ತೋಗತ್ತೆ. ಹಣ್ಣು ಬದುಕುವಾರಿಗೂ ಮಾಡ್ಬೇಕು, ಅವಾಗ ಬಿಡ್ಬೋದು. ಇದು ಹೇಳಕ್ಕೆ ಆಗಲ್ಲ, ಕೊಡಕ್ಕಾಗಲ್ಲ, ಸೂಕ್ಷ್ಮ ಹೊಡಿಯಕ್ಕಾಗಲ್ಲ ಅಂದ್ರೆ ಬಿಡು ಕರ್ಮನ ಪರವಾಗಿಲ್ಲ ಅಂತ ಅಲ್ಲಿವರೆಗೂ ಮಾಡಬೇಕು.
ನಚ ವರ್ಷಶತಾತ್ ಪರಂ ಆಯುರ್ಮರ್ತ್ಯಾರಾಮ್ ಏನ ಕರ್ಮ ಪರಿತ್ಯಾಗೇನ ಆತ್ಮಾನುಪಾಸೀತ. ಇಲ್ಲಿ ಸಿದ್ಧಾಂತಿ ಹೇಳುವ ಆತ್ಮೋಪಾಸನೆ ಮಾಡುವುದು ಅಂತ, ಕರ್ಮವನ್ನೆಲ್ಲ ಬಿಟ್ಟು ಇದು ಅಕರ್ತಾತ್ಮ ಸ್ವರೂಪವನ್ನು ಉಪಾಸನೆ ಮಾಡೋದು ತಿಳ್ಕೊಳ್ಳೋದಿಲ್ಲ ಉಪಾಸನೆ ಇದೆ. ನೋಡಿ ಸ್ವಾಮಿ ಶಂಕರಾಚಾರ್ಯ ಮನುಷ್ಯನಿಗೆ 100 ವರ್ಷಕ್ಕಿಂತ ಹೆಚ್ಚು ಆಯುಷ್ಯ ಇಲ್ಲ. ಹಾಗೇನಾದ್ರೂ ಆಯುಷ್ಯ ಇದ್ರೆ 100 ವರ್ಷ ಆದ್ಮೇಲೆ ಬೇಕಾದ್ರೆ ಕರ್ಮವನ್ನೆಲ್ಲ ಎಲ್ಲ ಬಿಟ್ಟು ನೀವು ಹೇಳುವಂತ ಆತ್ಮ ವಿಚಾರ ಮಾಡ್ಕೊಂಡಿರ್ಲಿ, ಅಕರ್ತಾತ್ಮ ಸ್ವರೂಪ ವಿಚಾರ ಮಾಡ್ಕೊಂಡಿರ್ಲಿ. ಶ್ರುತಿ 100 ವರ್ಷ, ಕರ್ಮವನ್ನು 100 ವರ್ಷ ಮಾಡಲೇಬೇಕು. 100 ವರ್ಷ ಆದ್ಮೇಲೆ ಇನ್ನೂ ಗಟ್ಟಿಮುಟ್ಟಾಗಿದ್ದು ಶಕ್ತಿ ಇದಾಗಿದ್ರೆ ಬೇಕಾದ್ರೆ ಶಂಕರಾಚಾರ್ಯ ಹೇಳುವಂತ ಆತ್ಮ ವಿಚಾರವನ್ನು ಮಾಡ್ಕೊಂಡಿರ್ಲಿ. ಮುಂಚೆ ಮಾತ್ರ ಮಾಡೋಕೆ ಅವಕಾಶ ಇಲ್ಲ. ದರ್ಶಿತಂಚ ತಾವಂತಿ ಪುರುಷಾಯುಷೋ ಅಹ್ನಾಂ ಸಹಸ್ರಾಣಿ ಭವಂತಿ ಇತಿ. ಅದೇ ಬೃಹತಿ ಸಹಸ್ರ ಇದೆಯಲ್ಲ, 36,000. 1,000 ಋಕ್ಕು, ಒಂದೊಂದು ಋಕ್ಕಿಗೂ 36 ಅಕ್ಷರ. ಅದಕ್ಕೆಲ್ಲ ಹೆಚ್ಚು ಕಮ್ಮಿ ಇದೆ ಅಂತ ಇದ್ದಾರೆ. ಅದು ಕಮ್ಮಿ ಇದ್ದದನ್ನ ಹೆಚ್ಚಿನ ಸೇರಿಸ್ಕೊಂಡು ಮಾಡಬೇಕು ಅಂತ. ಅಷ್ಟು ಮನುಷ್ಯನ ಆಯುಷ್ಯ 36,000 ದಿನ ಮನುಷ್ಯ ಬದುಕೋದು ಮ್ಯಾಕ್ಸಿಮಮ್. 3 ವರ್ಷ ಬದುಕಿದ್ರೆ 36,000 ದಿವಸ ಬದುಕ್ತೀಯ. 70ಕ್ಕೋ 80ಕ್ಕೋ ಹೋದ್ರೆ ಅಷ್ಟೇ, ಬಹಳ ಕಮ್ಮಿ ಅಲ್ವ ಆಯುಷ್ಯ. ಬಾಯಿ 36,000 ದಿನ ಬೇಕಾದ ಹೋಗುತ್ತೆಪ್ಪ. ಬಾಲ್ಯ ಆಗಲೇ ನಮ್ಮ 20,000 25,000 ಕಳೆದ, 22,000 ಕಳೆದ. ಇದು 60 ವರ್ಷ ಅಂದ್ರೆ 10 ವರ್ಷಕ್ಕೆ 3,600. ಹಾಂ 300 10,000 ಅಲ್ಲ ಅಲ್ಲ 10 ವರ್ಷಕ್ಕೆ 3,600 ಇಂಟು 6 20,000 ಅಷ್ಟ. ಇನ್ನು 10,000 ವರ್ಷ ಜನ ಇರ್ತೀವೋ ಇಲ್ವಾ? ಏನಪ್ಪ ಏನ್ ಸೇರಿಸೋದು. ಅಷ್ಟೇ ಪುರುಷನ ಆಯುಷ್ಯನ ಅಹಸ್ಸುಗಳು ಆ ಸಾವಿರವಾಗಿ ಇರುತ್ತವೆ. ಅಂದ್ರೆ 36,000 ಹಗಲುಗಳೇ ಪುರುಷನ ಆಯುಸ್ಸಾಗಿ ಇರುತ್ತವೆ ಅಂತ ಶ್ರುತಿ ಹೇಳ್ತಾ ಇದೆ. ವರ್ಷದಂಚ ಆಯು ಕರ್ಮಣಿವ ವ್ಯಾಪ್ತಂ. 100 ವರ್ಷ ಆಯುಸ್ಸು ಕೂಡ ಕರ್ಮದಿಂದಲೇ ಮುಗಿದು ಹೋಗ್ಬಿಟ್ಟಿದೆ. ಪೂರ್ತಿ ಕರ್ಮ ಅದನ್ನ ಅರ್ಪಿಸ್ಕೊಂಡ್ಬಿಟ್ಟಿದೆ, ಕರ್ಮದಿಂದ ತುಂಬ ಹೋಗ್ಬಿಟ್ಟಿದೆ. 100 ವರ್ಷ ಬದುಕಿದ್ರು ಕರ್ಮ ಮಾಡ್ತಾನೆ ಇರ್ಬೇಕು, ಆ ಕಡೆ ಈ ಕಡೆ ಹೋಗೋ ಹಾಗಿಲ್ಲ. ಸನ್ಯಾಸ ಮಾಡ್ಕೊಳ್ಳೋ ಹಾಗಿಲ್ಲ, ಆತ್ಮವಿಜ್ಞಾನ ಮಾಡ್ಕೊಳ್ಳೋ ಹಾಗಿಲ್ಲ. ಆಮೇಲೆ ಸನ್ಯಾಸ 100 ವರ್ಷ ಆದ್ಮೇಲೆ ಸನ್ಯಾಸ ಆತ್ಮವಿಜ್ಞಾನ ಸೇರ ಮಾಡುವುದು. ದರ್ಶಿತಶ್ಚ ಮಂತ್ರ ಕೌವನ್ನೇವೇಹ ಕರ್ಮಾಣಿ ಇತ್ಯಾದಿ. ಆ ಮಂತ್ರವನ್ನು ಕೂಡ ತೋರಿಸಿದೀವಿ, ಕರ್ಮವನ್ನು ಮಾಡ್ತಾನೆ ಬದುಕೊಂಡಿರ್ಬೇಕು ಅಂತ ಈಗ ತಾನೇ ಹೇಳಿಯೂ ಇದ್ದೀವಿ. ತಥಾ ಯಾವ ಜೀವಮಗ್ನಿಹೋತ್ರಂ ಹೋತಿ ಯಾವ ಜೀವಂ ದಶಪೂರ್ಣಮಾಸಾಭ್ಯಾಂ ಯಜೇತ ಇತ್ಯಾದ್ಯಾಶ್ಚ ಶ್ರುತಯಃ. ಶ್ರುತಯಃ ಅಂತದ್ದು. ಈಗ ಬದುಕಿರೋವರೆಗೂ ಅಗ್ನಿಹೋತ್ರ ಮಾಡ್ತಾ ಇರಬೇಕು, ಬದುಕಿರೋವರೆಗೂ ದಶಪೂರ್ಣ ಮಾಸ ಮಾಡ್ತಾ ಇರಬೇಕು. ಶ್ರುತಿ 100 ವರ್ಷಕ್ಕೂ ಲಿಮಿಟ್ ಮಾಡಲಿಲ್ಲ. ಅದು ಯಾವ ಜೀವ ಅನ್ನೋದು ಟಿಲ್ಡ್ ಹತ್ತು ಅಂದ್ರೆ 100 ವರ್ಷ ಆದ್ಮೇಲೆ ಚೆನ್ನಾಗಿ ಗಟ್ಬಿಟ್ಟಾಗಿದೆ ಮಾಡು ಇನ್ನು ಗಟ್ಬಿಟ್ಟಾಗಿದೆ ಮಾಡು ಅಗ್ನಿಹೋತ್ರ ಮಾಡ್ತಾ ಇರು, ಕರ್ಮ ಮಾಡ್ತಾ ಇರು. ಎಲ್ಲ ಪೆದ್ರಗ ಬಿಡೋಕೆ ಗಟ್ಟಿ ಹೊಡೆದು ಬಿಡಬೇಕು, ಕರ್ಮ ಮಾಡಿ ಬಿಡಬೇಕು. ಯಾವ್ದು ಗಟ್ಟಿ ಹೊಡಿಬೇಕು? ಗಟ್ಬಿಟ್ಟು ಬಿಡ್ಬೇಕಂತೆ. ಆತ್ಮಜ್ಞಾನ ಪರಮಪುರುಷಾರ್ಥ. ಅದಕ್ಕಾಗಿ ವೇದಾಧ್ಯಯನ ಸಂಧ್ಯಾಯನ ಅಗ್ನಿಹೋತ್ರ ಜ್ಞಾನ. ವೇದಾಧ್ಯಯನಕ್ಕೆ ವೇದ ಗಟ್ಟಿ ಹೊಡಿಬೇಕು. ಏನ್ ಬಂತು ವೇದ ಗಟ್ಟಿ ಮಾಡಿದ್ರೆ? ಅಂತ ಪುಣ್ಯ ಇಲ್ಲ, ಪುಣ್ಯ ತತ್ವಜ್ಞಾನ ಮಾಡ್ಕೊಂಡು ಪುಣ್ಯ ಪುರುಷಾರ್ಥ. ಬರೀ ವೇದ ಗಟ್ಟಿ ಹೊಡೆದ್ರೆ ಅಂತ ಆಯ್ತಾ? ಶಬ್ದಾಸಿ ತಲೆತು ವೇದ ಭಾರ ಭರಾಕ್ರಾಂತಹ ಸವಿ ಬ್ರಾಹ್ಮಣ ಗಾರ್ಧವ ಅಂತ. ವೇದಾಧ್ಯಯನ ತಮೇತಂ ವೇದಾಂಶನ ಬ್ರಾಹ್ಮಣ ಆತ್ಮಜ್ಞಾನಕ್ಕೆ ಅಂಗ ಮಾಡಿಕೊಂಡು ಚಿತ್ತಶುದ್ಧಿ ಮಾಡಿಕೊಂಡು ಆತ್ಮವಿಚಾರ ಮಾಡಕ್ಕೆ ಹೋದ್ರೆ ವೇದಾಧ್ಯಯನ ಮಾಡಿದ್ರೆ ಬೇರೆ. ಇವು ವೇದ ಕಟ್ ಮಾಡ್ತೀನಿ, ಘನ ಹೇಳ್ಬೋದು, ಅದು ಸಂಭಾವನೆಗಳು ಎಂತ ಆಯ್ತದಲ್ಲ. ಪುಣ್ಯ ಇಲ್ಲ, ಪುರುಷಾರ್ಥ ಇಲ್ಲ. ಕಾಸ್ಟ್ ಮಾಡ್ಕೊಂಡು ಹೊಡೆದು ಬಡ್ದು ಮಾಡ್ಕೊಂಡು ವೇದ ಕಟ್ ಮಾಡಿಸ್ತಾರೆ. ನಮ್ಮೂರು ಭಾರಿ ಹೊಡಿತಿದ್ರು. ಅಗ್ನಿಹೋತ್ರ ಮಾಡೋ ಸಾಯುವರೆಗೂ ದಶಪೂರ್ಣ ಮಾಸ ಹೇಳ್ತಾ ಇರಬೇಕು ಅಂತ ಹೇಳ್ತಾ ಇದೆ. ತಮ್ ಯಜ್ಞಪಾತ್ರೈರ್ದಹಂತಿ. ಅದು ಎಲ್ಲಿದೆ ಸಿಕ್ಕಿಲ್ಲ ಅವ್ರ ವಾಕ್ಯ. ತಮ್ ಕಂ ಆಹಿತಾಗ್ನಿ ಆಹಿತಾಗ್ನಿಂ
ಅಜ್ಞಾಧಾನ ಮಾಡತಕ್ಕಂಥ ಯಜಮಾನನ್ನ ಯಜ್ಞಪಾತ್ರದಿಂದಲೇನು ಯಜ್ಞಪಾತ್ರದೊಡನೆ ಬರೀ ಯಜ್ಞಪಾತ್ರದಲ್ಲಿ ಸುಡೋಕ್ಕಾಗಲ್ಲ. ಆರಣಿ, ಉತ್ತರಾರಣಿ, ಅಧಾರಣಿ, ಸುಕ್ಷುವ, ಅವನಿಗೆ ಅಗ್ನಿಹೋತ್ರವಣಿ, ಅವನಿಗೆಲ್ಲ ಹಾಕಬೇಕು ಕಟ್ಟಿಗೆಗೆ, ಅದನ್ನು ಸುಡ್ತಾರೆ ಅವನು. ಅದನ್ನ ಸನ್ಯಾಸಿ ಆಗ್ಬಿಟ್ರೆ ಸುಡಕ್ ಬರೋಲ್ಲ. ಭಸ್ಮಾಂತತ ಇಲ್ವಲ್ಲ, ಭಸ್ಮಾಂತಕೂ ಶರೀರಂ ಅಂತಿದೆ. ಭಸ್ಮಾಂತತ ಇರೋದು ಗೃಹಸ್ಥರಿಗೆ. ಇವನು ಅಗ್ನಿಯನ್ನ ತನ್ನದ್ ಮಾಡ್ಕೊಂಡ್ಬಿಡ್ತಾನೆ. ಆತ್ಮಜ್ಞಾನ ಸಮಾರೋಪ್ಯ ಸರ್ವವೇದ ದಕ್ಷಿಣಾಂ ಅಂತ ಎಲ್ಲ ಮೇಡು ಕೊಟ್ಟು ಸನ್ಯಾಸ ಮಾಡಿರ್ತಾನೆ. ಋಣತ್ರಯ ಶ್ರುತಿ ಅಷ್ಟ. ಋಣತ್ರಯ ಶ್ರುತಿ ಯಾವುದೋ? ಜಾಯಮಾನೋ ವಿಬ್ರಾಹ್ಮಣ. ಹುಟ್ಟುವಾಗಲೇ ಮೂರಣ, ಹುಟ್ಟಾಗ ಮೂರಣ ಇದು ಕೂಡ ಗೃಹಸ್ಥನ ಮೇಲೆ ಬರೋದು. ಗೃಹಸ್ಥನಾಗೋವರೆಗೂ ಋಣತ್ರಯ ಬರಲ್ಲ, ಸಂಬಂಧ ಬರಲ್ಲ. ಬ್ರಹ್ಮಚಾರಿ ಆಗಿದ್ದಾಗ ಋಣಿಯಲ್ಲ ಅವನು. ಬ್ರಹ್ಮಚಾರಿ ಇದ್ದಾಗ ಉಪಕರ್ವಾಣ ಬ್ರಹ್ಮಚಾರಿಯಾಗಿ ವೇದಾಧ್ಯಯನ ಮಾಡಬೇಕು. ಗೃಹಸ್ಥ ಕಾಲೆಟ್ಟಾಗ್ಬಿಡೇನೆ 3 ಋಣ ಬಂದ್ಬಿಡುತ್ತೆ. ಯಜ್ಞ ಪ್ರತಿನಿತ್ಯ ಸ್ವಾಧ್ಯಾಯ ಮಾಡಬೇಕು, ನಿತ್ಯ ಯಜ್ಞ ಮಾಡಬೇಕು, ಅಗ್ನಿಹೋತ್ರ ಮಾಡಬೇಕು, ದಾನ ಮಾಡಬೇಕು. ಅಲ್ಲ, ಬ್ರಹ್ಮಚಾರಿಗೆ ವಿದ್ಯಾಭ್ಯಾಸ ಅದು. ನಿಷ್ಠಿಕ ಬ್ರಹ್ಮಚಾರಿ ಸಾಧ್ಯ ಬರುತ್ತೆ. ನಿಷ್ಠಿಕ ಬ್ರಹ್ಮಚಾರಿ ಮತ್ತೆ ಇದಕ್ಕೆ ಬರುತ್ತೆ, ಅದು ಆಶ್ರಮಕ್ಕೆ ಸೇರ್ಕೋತಾನೆ. ಉಪಕುರ್ವಾಣ ಬ್ರಹ್ಮಚಾರಿ ಆಶ್ರಮ ಅಲ್ಲ, ನೈಷ್ಠಿಕ ಬ್ರಹ್ಮಚಾರಿ ಅಂದ್ರೆ ನಿತ್ಯ ಸ್ವಾಧ್ಯಾಯವೂ ಅವನಿಗೆ ನಿತ್ಯ ಕರ್ಮ ಆಗತ್ತೆ. ಇವಾಗ ಬರೀ ಶಿಕ್ಷಣಾರ್ಥವಾದ ವಿದ್ಯಾಭ್ಯಾಸ ಸ್ವೀಕಾರ ಅಷ್ಟೆ. ಋಣತ್ರಯ ಶ್ರುತಿ ಇರೋದ್ರಿಂದಲೂ ಕೂಡ ಹೀಗೆ ಗೊತ್ತದೆ. ವಿವರಣೆ ಬರ್ತಾರೆ. ತತ್ತ ಪಾರಿರಾಜ್ಯಾದಿಶಾಸ್ತ್ರಂ ಮಿಥ್ಯಾಯಾಚ ಭಿಕ್ಷಾಚರ್ಯಂಚರಂತಿ ಇತ್ಯಾದಿ. ಆತ್ಮಜ್ಞಾನ ಸ್ತುತಿಪರ ಅರ್ಥವಾದ ಅನಧಿಕೃತ ಅರ್ಥೋವ. ಹೀಗಿರುವಾಗ ಪಾರಿರಾಜ್ಯ ಶ್ರುತಿ ಇದೆಯಲ್ಲ, ಏನೋ ಇಚ್ಛಂತಃ ಪ್ರವ್ರಜಂತಿ, ಆತ್ಮಾಲೋಕಮಿಚ್ಛಂತಃ ಪ್ರವ್ರಜಂತಿ ಇದೆಯಲ್ಲ ಅಂದ್ರೆ ಆ ಪಾರಿರಾಜ್ಯ ಶ್ರುತಿಗೆ ಹೇಗೆ ಅರ್ಥ ಮಾಡಬೇಕು? ಮಿಥ್ಯಾಯಾಸ ಭಿಕ್ಷಾಚರ್ಯಂಚರಂತಿ, 3 ಏಷಗಳನ್ನ ಬಿಟ್ಟದ್ದು ಸನ್ಯಾಸವನ್ನು ಮಾಡ್ತಾರೆ, ಭಿಕ್ಷಾಚರ್ಯ ಮಾಡ್ಕೊಂಡಿರ್ತಾರೆ, ವಾಕ್ಯ ಇದೆಯಲ್ಲ, ಅದಕ್ಕೆ ಹೇಗೆ ಅರ್ಥ ಮಾಡಬೇಕು? ಆತ್ಮಜ್ಞಾನ ಹೊಳಗೆ. ಇಂಥ ಆತ್ಮಜ್ಞಾನಕ್ಕೆ ಸನ್ಯಾಸಕ್ಕೂ ಕೂಡ ಮಾಡ್ಬಿಡ್ತಾರೆ. ಅದನ್ನು ಕ್ರೇಸನ್ನು ಮಾಡಿ, ಆತ್ಮಜ್ಞಾನದ ಕ್ರೇಸಲ್ಲಿ ಸನ್ಯಾಸಕ್ಕೂ ಕೂಡ ಮಾಡ್ತಾರೆ ಅಂತ ಅರ್ಥ ಮಾಡಿ. ಇಲ್ಲ ಅರ್ಥವಾದ ಮನೆ ಹೊಗಳಕ್ಕೆ ಆತ್ಮಜ್ಞಾನ ಹೊಗಳಕ್ಕೋಸ್ಕರ ಹೇಳಿದ್ದು ಮಾಡಿ. ಇಲ್ಲ ಅನಧಿಕರ ಕುಂಟ್ರು ಚಪ್ರು ಹೇಳೋರು ಅವ್ರಿಗೆ ಅದು ಮಾಡಿ. 3 ಜನ ಇದ್ದಾರೆ, ಕುಂಟ್ರು ಚಪ್ರು ಅದು ಮಾಡಿ. ಇಲ್ಲ ಅರ್ಥವಾದಕ್ಕಾಗಿ ಹೇಳ್ತಾ ಇದ್ದೀನಿ ಮಾಡಿ. ಇಲ್ಲ ಆತ್ಮಜ್ಞಾನ ಹೊಗಳ್ತಾ ಇದ್ದೀನಿ ಮಾಡಿ. ಒಟ್ಟು ಆತ್ಮಜ್ಞಾನ ವಿಧಿ ಅಲ್ಲ ಅದು. ನಿತ್ಯವಾಗಿ ಆತ್ಮಜ್ಞಾನ ಬೇಕು ಅನ್ನೋರು ಸನ್ಯಾಸ ಮಾಡಲೇಬೇಕು. ಇನ್ನು ಮಂತ್ರ ಶುರುವಾಗಿಲ್ಲ, ಚರ್ಚೆ ಮಾಡ್ತಾ ಇದ್ದಾರೆ. ಅದು ಉಪನಿಷತ್ ಇಷ್ಟೇ ಇದೆಯಲ್ಲ, ಭಾಷಿಕಾರರು ಎಲ್ಲ ಇಲ್ಲ ತಿನ್ಸ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಸ್ಟಾರ್ಟ್ ಪರಮಾರ್ಥಾತ್ಮ ವಿಜ್ಞಾನೇ ಫಲ ಅದರ್ಶನೆ ಕ್ರಿಯಾ ಅರ್ಪಪತ್ತೇ. ಇದೆಲ್ಲ ಸರಿಯಲ್ಲ ಅಂತ ನಾನು ಹಿಂದಿನ ಅಷ್ಟಕ್ಕೂ ಸೇರಿಸಿ ಇದುವರೆಗೆ ಹೇಳಿದ ಪೂರ್ವಕ್ಕೆ ಒಂದು ಸರಿಯಲ್ಲ. ಪರಮಾರ್ಥವಾದ ಆತ್ಮವಿಜ್ಞಾನ ಆಗಿಬಿಟ್ರೆ, ಪರಮಾರ್ಥವಾದ ಆತ್ಮ ಯಾರೋ ಅದ್ವಿತೀಯನಾದ ನಿರ್ವಿಶೇಷನಾದ ಅಖಂಡ ಪರಿಪೂರ್ಣವಾದಂತಹ ಆತ್ಮ, ಸತ್ಯಜ್ಞಾನ ಅಂತ ಬ್ರಹ್ಮ. ಅದರ ಜ್ಞಾನವಾಯಿತು ಅಂದ್ರೆ ಇನ್ನು ಅವನು ಬೇರೆ ಫಲ ಕಾಣೋದೇ ಇಲ್ಲ. ಸ್ವರ್ಗಾದಿಗಳು ಕಾಣಲ್ಲ, ಮಕ್ಕಳು, ಐಶ್ವರ್ಯ ಯಾವುದು ಕಾಣಲ್ಲ. ಎಲ್ಲ ಏನು ಕಾಣುತ್ತೆ? ಆತ್ಮೀ ವೇದಂ ಸರ್ವಂ ಬ್ರಹ್ಮೀ ವೇದಂ ಸರ್ವಂ ನೇಹನ ನಾಸ್ತಿ ಕಿಂಚನ ಅಂತ ಹೇಳ್ಬಿಡ್ತಾನೆ. ಅವನಿಗೆ ಕರ್ಮ ಹೆಂಗ್ ಮಾಡಿಸ್ತೀವಿ? ಅವನ ಹತ್ರ ಫಲ ಕರ್ಮ ಮಾಡ್ಬೋದೇ, ಫಲ ಬೇರೆ ಕಾಣಬೇಕು. ಯಾರಿಗೆ ಫಲ ತನಗಿಂತ ಬೇರೆ ಕಾಣೋದೇ ಇಲ್ವೋ ಅವನ ಹತ್ರ ಕರ್ಮ ಮಾಡ್ಸೋಕ್ಕಾಗಲ್ಲ ಅಂತ ಇದ್ದಾರೆ. ಯದೋಕ್ತಂ ಕರ್ಮಣೈವ ಚ ಆತ್ಮವಿಜ್ಞಾನಂ ಕರ್ಮ ಸಂಬಂಧಿ ಚ ಇತ್ಯಾದಿ ತನ್ನ ಪರಂ ಹಿ ಆಪ್ತಕಾಮಂ ಸರ್ವ ಸಂಸಾರ ದೋಷವರ್ಜಿತಂ ಬ್ರಹ್ಮಾಹಮಸ್ಮಿ ಇತಿ ಆತ್ಮತ್ವೇನ ವಿಜ್ಞಾತೆ ಕೃತೇನ ಕರ್ತವ್ಯೇನ ವಾ ಪ್ರಯೋಜನಂ ಆತ್ಮನಃ ಅಪಶ್ಯತಃ ಫಲಾದರ್ಶನೆ ಕ್ರಿಯಾ ನೋಪಪದ್ಯತೆ. ಇನ್ನು ಹೇಳಿದ ಪೂರ್ವಪಕ್ಷಿ, ಆತ್ಮಜ್ಞಾನ ಕರ್ಮಿಯಾದವನಿಗೆ ಕರ್ಮಕ್ಕೆ ಸಂಬಂಧಪಟ್ಟುಕೊಂಡದ್ದೇ ಆಗಿದೆ ಆತ್ಮಜ್ಞಾನವು.
ಆತ್ಮಜ್ಞಾನ ವಿಚಾರ ಕರ್ಮಕ್ಕೆ ಸಂಬಂಧಪಟ್ಕೊಂಡದ್ದೇ. ಕರ್ಮಿಯಾದವನಿಗೆ ಆತ್ಮಜ್ಞಾನವೂ ಆಗೋದು ಅಂತ ಹೇಳ್ತಲ್ಲ, ಅದು ಸರಿಯಲ್ಲ. ಯಾಕಂದ್ರೆ ಪರಮಿ ಬ್ರಹ್ಮ ಆಪ್ತಕಾಮಂ, ಪರಬ್ರಹ್ಮ ಇದೆಯಲ್ಲ ಅದು ಆಪ್ತಕಾಮವಾಗಿರ್ತಕ್ಕದ್ದು ಮತ್ತು ಸರ್ವ ಸಂಸಾರದ ದೋಷ ವರ್ಜಿತವಾಗಿರ್ತಕ್ಕದ್ದು. ಅಂಥ ಬ್ರಹ್ಮವೇ ಅಹಮಸ್ಮಿ, ಅದೇ ನಾನಾಗಿದ್ದೀನಿ ಅಂತ ಹೇಳಿ ಆತ್ಮತ್ವೇನ ವಿಜ್ಞಾತೆ. ಪರಬ್ರಹ್ಮವು ನನ್ನ ಆತ್ಮವಾಗಿದೆ, ನನ್ನ ಸ್ವರೂಪವಾಗಿದೆ ಅಂತ ತಿಳ್ಕೊಂಡ್ಬಿಟ್ಮೇಲೆ ಅವನಿಗೆ ಹಿಂದೆ ಮಾಡಿದ್ದಾದ ಕರ್ಮದಿಂದಲಾಗಲಿ ಮುಂದೆ ಮಾಡಬೇಕಾದ ಕರ್ಮದಿಂದಲಾಗಲಿ ಪ್ರಯೋಜನವನ್ನೇ ಕಾಣೋದಿಲ್ಲ ಅವನು. ಅಯ್ಯೋ ಸುಮ್ಮನೆ ಯಾತಕ್ಕೂ ಮಾಡಿದೆಪ್ಪ, ಅದೇನೋ ವ್ರತ ಮಾಡಿದೆ, ಈ ವ್ರತ ಮಾಡಿದೆ, ಆ ಪೂಜೆ ಮಾಡಿದೆ, ವೇಸ್ಟ್ ಅಂತ ಅನ್ಕೋತಾನೆ. ಆತ್ಮಜ್ಞಾನಕ್ಕಾಗಿ ಮಾಡಿದ್ದು ಆತ್ಮಜ್ಞಾನ ಕೊಟ್ಬಿಟ್ಟಿದೆ. ಆತ್ಮಜ್ಞಾನಕ್ಕಲ್ಲದೇನೆ ಏನೋ ಕಾಮ್ಯದಿಂದ ಮಾಡಿದ ಕರ್ಮವಲ್ಲ ದಂಡ ಅನ್ಕೋತಾನೆ. ಮುಂದೂ ಕೂಡ ಕರ್ಮ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಕರ್ತೃತ್ವ ಬುದ್ಧಿ ಇಲ್ವಲ್ಲ, ಬಾಧಿತವಾಗ್ಬಿಟ್ಟಿದೆಯಲ್ಲ. ಹಾಗಾಗಿ ತನಗೆ ಯಾವ ಪ್ರಯೋಜನವನ್ನು ಕಾಣದೇ ಇದ್ದಂತಹ ಅವನಿಗೆ ಕ್ರಿಯಾ ನೋಪಬದ್ಧತೆ, ಕ್ರಿಯೆ ಹೊಂದೋದೇ ಇಲ್ಲ. ಕಿಮಿಚ್ಛನ್ ಕಸ್ಯ ಕಾಮಾಯ ಶರೀರ ಮನು ಸಂಚರೇ ಅಂದೇನೋ, ಏನಿಷ್ಟು ಪಡುತ್ತಾ ಯಾರಿಗಾಗಿ ಶರೀರಕ್ಕೆ ತಾಪ ಕೊಟ್ಟಾನು. ನಾವೆಲ್ಲ ಕಷ್ಟ ಕೊಡ್ತೀವಿ ಬೆಳಗ್ಗೆ ಸಂಜೆವರೆಗೂ, ಅಯ್ಯೋ ಒದ್ದಾಡಿಸಿ ಬೆವರು ಸುರಿಸಿ ಸುಸ್ತು ಮಾಡ್ಕೊಂಡು ಆಯಾಸವಾಗಿ ಕರ್ಮ ಮಾಡ್ತೀವಲ್ಲ, ಏನೋ ಪ್ರಯೋಜನ. ಇದು ಏನಾಗ್ ಬೇಕಾಗಿದೆ? ತತ್ವಸ್ತು ಸರ್ವಮಾತ್ಮೀವಾ ಭೂತ್ ಆಯ್ತು, ಎಲ್ಲವೂ ಇಲ್ಲ ಆತ್ಮನೇ ಗೊತ್ತಾಗ್ಬಿಡ್ತಾವ. ಯಾವ್ದನ್ನ ಏನ್ ತಾನು ಕಂಡಾನು, ಕೇಳಿಯಾನು, ನೋಡಿಯಾನು, ಮೂಸಿಯಾನು, ಮುಟ್ಟಿಯಾನು ತಿಳ್ಕೊಂಡಾನು. ಏನು ಕ್ರಿಯಾಕಾರ ವ್ಯವಹಾರವೇ ಬಾಧಿತವಾಗ್ಬಿಡುತ್ತೆ. ಹಂಗಾಗಿ ಅವನಿಗೆ ಯಾವುದು ಕರ್ಮ ಹೊಂದಲ್ಲ. ಇವನು ಹೇಳ್ತಾನೆ, ಸ್ವಾಮಿ ನಿಂಗೆ ಫಲ ಕಾಣುತ್ತೋ ಬಿಡುತ್ತೋ ನಂಗದು ಗೊತ್ತಿಲ್ಲ, ಶಾಸ್ತ್ರ ಹೇಳಿದೆಯೋ ಇಲ್ಲ ಕರ್ಮ ಮಾಡುವಂತ. ಫಲ ಅದರ್ಶರೇಪಿ ನಿಯುಕ್ತತ್ವ ಕರೋತಿ ಚೇತ್. ಅವನು ಶಾಸ್ತ್ರದ ನಿಯುಕ್ತನಾಗಿದ್ದಾನೆ. ಅವನು ಶಾಸ್ತ್ರ ಪೂರ್ವಪಕ್ಷ ಪ್ರಕಾರ ಶಾಸ್ತ್ರ ಪ್ರಭು ಸಂಹಿತೆ ಅಷ್ಟೇ ಹೇಳಿ ಮಾಡಿಸ್ತಾ ಇದೆ ಅಂತಾನೆ. ನಿಂಗೆ ಫಲ ನಂಗೆ ಸಂಜಾನ ನಂಗೆ ಏನು ಬೇಕಾಗಿಲ್ಲ ಅಂತ ಅಂದ್ಬಿಟ್ಟು ಅಪ್ಪ ಬಿಡ್ತಾರೆ, ಹೊಡೆದ್ಬಿಟ್ಟು ಸಂಜಾನ ಮಾಡ್ತಾರಲ್ಲ. ಸಂಜಾನ ಇನ್ನೂ ಒಬ್ಬರೇನಾಗಿ 4-5 ದಿವಸ ಆಗಿರುತ್ತೆ. ನಂಗೆ ಬೇಜಾರು ಸಂಜಾನ ಮಾಡಲ್ಲ ಅಂದ್ರೆ ಏನಂತಾರೆ, ಹೊಡೆದು ಮಾಡೋದು. ನಂಗೆ ಹೊಡಿತಿದ್ರು, ನಂಗೆ ಇಷ್ಟ ಆಗಿಲ್ಲ, ಆಟ ಆಡ ಹೋಗೋದು ಇಚ್ಛೆಯಲ್ಲಿ ಸಂಜಾನ ಮಾಡ್ಕೊಂಡು ಬೇಜಾರಾಗ್ತಿತ್ತು, ಅಯ್ಯೋ ಎಂತ ಸಂಜಾನ ಮಾಡ್ತಾರೆ ಅಂತ. ಕಾಣುತ್ತೋ ಬಿಡುತ್ತೋ ನಂಗೆ ಅದು ಗೊತ್ತಿಲ್ಲ, ಶಾಸ್ತ್ರ ಹೇಳಿದೆ ಅದನ್ನ ಮಾಡಬೇಕು ಅಂತ. ಈ ರೀತಿ ಅಂದ್ರೆ ಏನಂತೀರಾ? ನಿಯೋಗ ವಿಷಯ ಆತ್ಮದರ್ಶನ. ಅದು ಹಂಗಾಗಲ್ವೋ? ನಿಯೋಗಕ್ಕೆ ಗೋಚರವಾದ ಆತ್ಮನಲ್ಲ ಅವನು, ನಿಯೋಗಕ್ಕೆ ವಿಷಯನಲ್ಲದೇ ಇರುವ ಆತ್ಮನನ್ನು ಕಂಡುಕೊಂಡಿದ್ದಾನೆ. ಯಾವ ಆತ್ಮನು ಕಟ್ಪಾಡು ಮಾಡೋ ಬರದೇ ಇರೋ ಆತ್ಮನೋ, ಇವು ಪ್ರಮಾತ್ಮ ಆತ್ಮ, ಜೀವಾತ್ಮ ಆದ ಕಟ್ಪಾಡು ಬರೋ ಆತ್ಮ, ಪರಿಚ್ಛಿನ್ನ ಆತ್ಮ, ಜೀವಾತ್ಮ, ಸಂಸಾರಿ ಆತ್ಮ, ಸರ್ವಾತ್ಮನಿದಾನಲ್ಲ ಬ್ರಹ್ಮ. ಆ ಬ್ರಹ್ಮಕ್ಕೆ ಯಾವ ನಿಯೋಗನೂ ಕಟ್ಪಾಡು ಮಾಡೋಕ್ಕಾಗಲ್ಲ. ಅವನು ಯಾವ ವಿಧಿಗೂ ಅದು ವಿಷಯವಲ್ಲ ಬ್ರಹ್ಮ. ಅದು ಅದ್ವಿತೀಯವಾದ ಏಕಮೇವ ಅದ್ವಿತೀಯವಾದ ಬ್ರಹ್ಮ. ಅಂಥ ನಿಯೋಗಕ್ಕೆ ವಿಷಯವಲ್ಲದೇ ಇರುವ ಅದ್ವಿತೀಯ ಬ್ರಹ್ಮವೇ ನನ್ನ ಆತ್ಮ ಅಂತ ಕಂಡುಕೊಂಡಿರೋದ್ರಿಂದ ಅವನಿಗೆ ನಿಯೋಗ ಮಾಡಕ್ ಬರೋಲ್ಲ. ಇಷ್ಟ ಯೋಗಂ ಅನಿಷ್ಟ ಯೋಗಂಚ ಆತ್ಮನಃ ಪ್ರಯೋಜನಂ ಪಶ್ಯನ್ ತದುಪಾಯಾರ್ಥಿ ಯೋ ಭವತಿ ಸಹ ನಿಯೋಗಸ್ಯ ವಿಷಯೋ ದೃಷ್ಟೋ ಲೋಕೆ ನತು ತದ್ವಿಪರೀತ ನಿಯೋಗ ಅವಿಷಯ ಬ್ರಹ್ಮಾತ್ಮತ್ವದರ್ಶಿ. ಯಾವನೋ ಒಬ್ಬ ನಂಗೆ ಇಂಥದ್ದು ಇಷ್ಟವಾದಿದೆ, ಮನೆ ಬೇಕು, ಜಮೀನ್ ಬೇಕು, ದುಡ್ಡು ಬೇಕು, ಕಾರ್ ಬೇಕು ಇತ್ಯಾದಿ ಇಷ್ಟವಾದದ್ರ ಯೋಗಕ್ಕೂ ಅನಿಷ್ಟವಾದ ವಿಯೋಗ, ನನಗೇನೋ ಬಡತನ ಇದೆ, ಏನೇನೋ ಕಷ್ಟ ಇದೆ, ದುಃಖ ಇದೆ, ಈ ವಿಯೋಗ ಆಗ್ಬೇಕು. ಇದನ್ನು ಕಾಣುತ್ತಿರುವ ಆತನಿಗೆ ಆ ಪ್ರಯೋಜನವನ್ನು ಕಾಣುತ್ತಿರುವಂತಹ ಅವನಿಗೆ ಅದಕ್ಕೆ ಉಪಾಯ ಏನು ಅಂತ ಅಪೇಕ್ಷೆ ಪಡ್ತಾ ಇರುವವನಿಗೆ ಕರ್ಮ ಬರುತ್ತೆ. ಮುಂಚಿಂತದ್ದು ಮಾಡಿದ್ರೆ ಇಷ್ಟ ಅರ್ಥ ಪ್ರಾಪ್ತಿ ಆಗತ್ತೆ, ಹೀಗೀಗ ನಡ್ಕೊಂಡ್ರೆ ಅನಿಷ್ಟ ನಿವೃತ್ತಿ ಆಗತ್ತೆ ಅಂತೇಳಿ ಅದನ್ನ ಕಾಣುವ ಆತನಿಗೆ ನಿಯೋಗ ಶಾಸ್ತ್ರ ಮಾಡುತ್ತೆ. ಅಲ್ಲಲ್ಲ, ಅದು ಅರ್ಥ ನಿಯೋಗ ಮಾಡಿ ನಿಯೋಗ ಇವನು ಅಂದ್ಕೋತಾನೆ, ಇವನಿಗೆ ಬೇಕು ದುಡ್ಡು, ಅದಕ್ಕೆ ಒಂದು ಕರ್ಮ ಹೇಳಿದೆಯಲ್ಲ, ನನಗೆ ಶಾಸ್ತ್ರ ಇದನ್ನ ಕರ್ಮ ಹೇಳಿದೆ ಅಂತೇನೆ. ಇವನಿರೋದು ಕಾಮ ಕರ್ಮ ಪ್ರವೃತ್ತಿ ಕಾರಣ ಹೊರತು ವಿಧಿವಾಕ್ಯ ಪ್ರವೃತ್ತಿ ಕಾರಣ ಅಲ್ಲ. ನಿಯೋಗ ಇಲ್ಲೇ ಅಲ್ಲ, ಶಾಸ್ತ್ರವಾಕ್ಯ ಜ್ಞಾಪಕವೇ, ಶಾಸ್ತ್ರ ಜ್ಞಾಪಕವೇ ಹೊರತು ನಿಯೋಗ ಅಲ್ಲವೇ ಅಲ್ಲ. ಈ ನಿಯೋಗಕ್ಕೆ ಇವನಿಂದ ಆರೋಪಿತವಾಗಿರೋದು ಅದ್ರ ಮೇಲೆ. ಇವನು ತನಗೆ ಬೇಕು ಅಂತ ಅಂದ್ಕೊಂಡಿದ್ರಿಂದ ಅದು ಅವನಿಗೆ ನಿಯೋಗ ಆಗುತ್ತೆ. ತಂದೆ ಮಾತು ಕೇಳಬೇಕು ಅಂತ ಅಂದ್ಕೊಂಡವನಿಗೆ ತಂದೆ ವಿಧೇಯ ಹೇಳ್ಬೋದು. ನನಗೆ ತಂದೆನೂ ಇಲ್ಲ, ತಾಯಿ ಇಲ್ಲ, ನನಗೆಲ್ಲವೂ ಆತ್ಮನೇ ಬ್ರಹ್ಮ ಅಂದ್ಕೊಂಡವನಿಗೆ ಕೇಳೋದಂತಂದ್ರೆ ಹೇಳೋದಂತಂದು. ಅದೇ ಅಜ್ಞಾನಿಯಾಗಿದೆ ಕೇಳಬೇಕು. ಅಜ್ಞಾನಿಯಾಗಿದೆ ಇನ್ಯಾರೋ ಮಾತು ಕೇಳ್ಕೊಂಡು ಇನ್ಯಾರ್ದು ನಡ್ಕೊಂಡು ಅವನು ಹಾಳ ಹೋಗ್ತಾನೆ. ಅವಾಗ ಶಾಸ್ತ್ರವಾಕ್ಯ ಕೇಳಬೇಕು, ತಂದೆ ಮಾತು ಕೇಳಬೇಕು.
ಜ್ಞಾನಿ ಆದವನು ನಿಯೋಗಕ್ಕೆ ವಿಷಯನೇ ಅಲ್ಲ ಅವನು. ಕಂಟೆಂಪ್ಟ್ ಮಾಡೋದು ಅಂತ, ಕಂಟೆಂಪ್ಟ್ ಅಲ್ಲ, ಕಂಟೆಂಪ್ಟ್ ನನಗೆ ಅದಕ್ಕೇನೋ ಅಂತಲ್ಲ, ಕಂಟೆಂಪ್ಟ್ ಅಂದ್ರೆ ಬೈಯೋ ಅಸೂಯೆ ಪಟ್ಕೊಳ್ಳೋದ. ಇನ್ನೊಂದೇನು ಹೇಳ್ತಾರಪ್ಪ ಅವನಿಗೆ, ಒಂದು ನಿಯೋಗಕ್ಕೆ ಅವನಿಗೆ ತೊಡಗಿಸೋದಕ್ಕೆ ಒಂದು ಕಂಡೀಷನ್ ಒಳಪಡಿಸೋದು. ಅಯ್ಯೋ ಅವರು ಎಕ್ಸ್ಪೋರ್ಟ್ ಆಕ್ಸ್ಫೋರ್ಡ್ ಅವರು ಇಷ್ಟವಾದ ಯೋಗವನ್ನ ಕಾಣುತ್ತಿರುವನು, ಅನಿಷ್ಟ ವಿಯೋಗವನ್ನು ತನಗೆ ಕಾಣುತ್ತಿರುವ, ಆ ಪ್ರಯೋಜನ ಕಾಣುತ್ತಿರುವ ಆತನಿಗೆ ಆ ಉಪಾಯವನ್ನು ಬಯಸುತ್ತಿರುವಂಥವನು ಯಾವನಾಗಿರ್ತಾನೋ ಅವನು ನಿಯೋಗ ವಿಷಯನಾಗ್ತಾನೆ ಅನ್ನೋದು ಲೋಕದಲ್ಲಿ ಕಂಡಿದೆ. ಅದು ಲೋಕ ಸಹಜವಾದ. ಆದರೆ ಅದಕ್ಕೆ ವಿಪರೀತ ಇಷ್ಟ ಯೋಗವೂ ಆಗ್ಬೇಕಾಗಿಲ್ಲ, ಅನಿಷ್ಟ ವಿಯೋಗವೂ ಆಗ್ಬೇಕಾಗಿಲ್ಲ ಅಂತ ಈ ರೀತಿ ಕಂಡ್ಕೊಂಡು ನಿಯೋಗಕ್ಕೆ ವಿಷಯದಿರೋ ಬ್ರಹ್ಮವೇ ನನ್ನ ಆತ್ಮ ಅಂತ ಕಂಡ್ಕೊಂಡವನಿಗೆ ಕರ್ಮವನ್ನು ಹೆಂಗೆ ಇದು ಮಾಡೋಕ್ಕಾಗತ್ತೆ? ಅವನಿಗೆ ಕರೆಕ್ಟ್ ಮಾಡೋಕ್ಕೆ ಆಗಲ್ಲ, ಸಂಬಂಧ ಪಡಿಸೋಕ್ಕೆ ಆಗಲ್ಲ, ಕರ್ಮ ಕೂಡ್ಸೋಕ್ಕೆ ಆಗಲ್ಲ. ಬ್ರಹ್ಮಾತ್ಮತ್ವ ದರ್ಶ್ಯಪಿ ಸನ್ ಚೇನ್ ನಿಯುಜ್ಯೇತ ನಿಯೋಗ ಅವಿಹೇಯೋಪಿ ಸನ್ ನ ಕಶ್ಚಿನ್ ನ ನಿಯುಕ್ತಃ ಇತಿ ಸರ್ವಂ ಕರ್ಮ ಸರ್ವೇಣ ಸರ್ವದಾ ಕರ್ತವ್ಯಂ ಪ್ರಾಪ್ನೋತಿ ತಚ್ಚನಿಷ್ಠ. ಬ್ರಹ್ಮಾತ್ಮತ್ವ ದರ್ಶಿ ಆಗಿದ್ರೂ ಅವನು ನಿಯುಕ್ತನಾಗ್ತಾನೆ ಅಂತ ಅನ್ನೋದಾದ್ರೆ, ನಿಯೋಗಕ್ಕೆ ವಿಷಯವನ್ನಲ್ಲದೆ ಹೋದ್ರೂ ಕೂಡ, ನಿಯೋಗವಲ್ಲದೆ ಇದ್ದವನು ಯಾರು ಇಲ್ಲ ಸ್ವಾಮಿ, ಎಲ್ಲರಿಗೂ ಶಾಸ್ತ್ರ ಯೋಗ ಮಾಡಿಬಿಟ್ಟಿದೆ. ಈ ಬ್ರಹ್ಮಾತ್ಮ ದರ್ಶಿಯೋ ಅದರ್ಶಿಯೋ ನಂಗೆ ಗೊತ್ತಿಲ್ಲ. ಶಾಸ್ತ್ರ ಯೂನಿವರ್ಸಲ್ ಆಗಿ ಪ್ರತಿಯೊಬ್ಬರಿಗೂ ಮಾಡಲೇಬೇಕು ಅಂತ ಹೇಳ್ತಾ ಇದೆ ಅಂತ ಹಾಗೇನಾದ್ರು ಅರ್ಥ ಮಾಡಿಬಿಟ್ರೆ ಅವ್ರಿಗೆ ಎಲ್ಲಾ ಕರ್ಮನು ಎಲ್ಲರೂ ಯಾವಾಗಲೂ ಮಾಡ್ತಾ ಇರ್ಬೇಕಾಗತ್ತೆ. ನಾವು ಗೃಹಸ್ಥರ ಕರ್ಮ, ಬ್ರಹ್ಮಚಾರಿ ಕರ್ಮ ಬರೋದೇ ಇಲ್ಲ. ಗೃಹಸ್ಥರಿಗೆ ಎಲ್ಲರೂ ಶ್ರಾದ್ದ ಮಾಡಬೇಕು, ಎಲ್ಲರೂ ದಶಗುಣ ಮಾಸ ಮಾಡಬೇಕು, ಎಲ್ಲರೂ ಈಗ ಗೃಹಸ್ಥರು ಮಾತ್ರ ಅಗ್ನಿಹೋತ್ರ ಮಾಡೋದು, ಬ್ರಹ್ಮಚಾರಿ ಹಾಗೆ ಬರೋದೇ ಇಲ್ಲ. ಶಾಸ್ತ್ರ ನಿಯೋಗ ಹೇಳಿದೆ ಅನ್ನೋದಾದ್ರೆ ಶಾಸ್ತ್ರ ಹೇಳಿದ ವಾಕ್ಯಗಳು ಅಷ್ಟೇನು ಇಟ್ಕೊಂಡ್ಬಿಟ್ಟು ಯಾರಿಗೇನೋ ತಿಳಿದೀನಿ, ಯಾವಾಗ ಅನ್ನೋ ತಿಳಿದೀನಿ, ಹೇಗೇನು ತಿಳಿದೀನಿ, ಸುಮ್ಮನೆ ವಾಕ್ಯ ಹೇಳ್ತಾ ಇದೆ ಅನ್ನೋ ಅಷ್ಟಕ್ಕೆ ಮಾಡಬೇಕು ನೀನು ಇಟ್ಕೊಂಡ್ಬಿಟ್ರೆ ಗೃಹಸ್ಥ ಕರ್ಮವನ್ನು ಬ್ರಹ್ಮಚಾರಿ ಮಾಡಲಿ, ಬ್ರಹ್ಮಚಾರಿ ಕರ್ಮವನ್ನು ಗೃಹಸ್ಥರು ಮಾಡಲಿ, ಆಮೇಲೆ ಗೃಹಸ್ಥರು ಹೇಳಿ ಎಲ್ಲಾ ಕರ್ಮವನ್ನು ಎಲ್ಲರೂ ಮಾಡಲಿ. ಅದು ಅತಿ ಪ್ರಸಂಗ ಆಗುತ್ತೆ. ಅದು ಶಾಸ್ತ್ರ ಹೇಳಿದೇನು ಒಂದೇ ಕಾರಣಕ್ಕೆ ಹಾಗೆ ಬರಲ್ಲ. ಶಾಸ್ತ್ರ ಹೇಳಿದ್ರು, ಯಾರಿಗೆ ಹೇಳಿದ್ದು, ಎಲ್ಲಿ ಹೇಳಿದ್ದು, ಹೇಗೆ ಹೇಳಿದ್ದು, ಅದೆಲ್ಲ ಬರುತ್ತೆ. ತಂದೆ ಹೋದಾಗ ಮಾತ್ರ ನೀ ಸಾಧ್ಯ ಮಾಡೋದು ಅಧಿಕಾರಿ ಆಗ್ತೀಯ. ಈ ಗೃಹಸ್ಥನಾಗಿದ್ದು ಬ್ರಹ್ಮಚಾರಿಯಾಗಿದ್ದು ಮಾಡಕ್ ಬರಲ್ಲ. ಹಾಗೆ ಅಗ್ನಿಹೋತ್ರಾದಿ ಗೃಹಸ್ಥನಾಗಿದ್ದಾಗ ಮಾತ್ರ ಮಾಡಕ್ ಬರೋದು, ಬ್ರಹ್ಮಚಾರಿ ಮಾಡಕ್ ಬರಲ್ಲ. ಹಾಗೆ ಶಾಸ್ತ್ರ ಕರ್ಮವನ್ನು ಸಾಧಾರಣವಾಗಿ ಹೇಳಿದ್ರು ಕೂಡ ಅದು ವರ್ಣಾಶ್ರಮಾದಿ ವಿಭಾಗವನ್ನು ಇಟ್ಕೊಂಡು ಒಪ್ಕೊಂಡೇ ಹೇಳಿದೆ. ವರ್ಣಾಶ್ರಮಾದಿ ವಿಭಾಗವನ್ನು ಇಟ್ಕೊಳ್ಳೋದ್ರೆ ಶಾಸ್ತ್ರ ಸುಮ್ಮನೆ ನಾನು ಹೇಳ್ದಕ್ಕೆ ಮಾಡ್ರಪ್ಪ ನೀವು ಅಂತ ಹಂಗೆ ಹೇಳ್ಕೊಂಡು ಕರ್ಮ ವಿಧಿಸಲ್ಲ ಶಾಸ್ತ್ರ. ಹಾಗೇನಾದರೂ ಪರಮಾತ್ಮ ದರ್ಶಿಯೇ ಆಗಿದ್ದಾನೆ, ನಿಯೋಗಕ್ಕೆ ವಿಷಯನೂ ಅಲ್ಲದವನಾಗಿದ್ದಾನೆ, ಆದರೂ ಕೂಡ ಅವನು ಮಾಡಲೇಬೇಕು ಅಂದ್ರೆ ಅವಾಗ ನಕಶ್ಚಿನ್ ನಿಯುಕ್ತ ನಿಯುಕ್ತನಾದೇವನು ಯಾರೂ ಇಲ್ಲ ಅಂತ ಆಗಿ ಎಲ್ಲಾ ಕರ್ಮವನ್ನು ಎಲ್ಲರಿಂದಲೂ ಯಾವಾಗಲೂ ಮಾಡ್ತಿರಬೇಕು ಅಂತೇಳಿ ಅದು ನಿನಗೂ ಇಷ್ಟ ಇಲ್ಲ. ತಚ್ಚರಿಷ್ಟ ನಿನಗೂ ಪೂರ್ವಪಕ್ಷಿಯಾಗಿರೋ ನಿನಗೂ ಅದು ಇಷ್ಟ ಇಲ್ಲ. ಒಪ್ಪಕ್ಕಾಗಲ್ಲ. ಸಾಕಾ? ಪರಮಾಚಿಂತ ಮಾಡೋಣ.